ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ ಶ್ರೀಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಹ್ಯಂ ಮಯಾನಿ ತೀರ್ಥಾನಿ ನ ದೇವಾಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ ಸರ್ವಾರ್ಥಸಂಭವೋ ದೇಹೋ ಜನಿತಃ ಪೋಷಿತಃ ಪುನಃ ನ ತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮರ್ತ್ಯಶತಾಯುಷಾ ನಹ್ಯತೋನ್ಯಃ ಶಿವಃ ಪಂಥಾಃ ವಿಶ್ರುತಃ ಸಂಸ್ಮೃತಾವಿಹ ವಾಸುದೇವೇ ಭಗವತಿ ಭಕ್ತಿಯೋಗೋ ಯತೋ ಭವೇತ್. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 35ನೇ ಶ್ಲೋಕದಿಂದ ಆರಂಭಿಸಿ ಇವತ್ತಿನ ಪ್ರವಚನ ಪ್ರಾರಂಭ ಕಾಣಬೇಕಾಗಿದೆ. ಈ ಅಧ್ಯಾಯ ಕೂಡ ಸಮಾಪ್ತ ಆಗಬೇಕಾಗಿದೆ. ಕಳೆದ ಕೆಲವು ದಿವಸಗಳಿಂದ ಈ ಜ್ಞಾನಿಯಾದವನು ಶರೀರದಿಂದ ಉತ್ಕ್ರಾಂತನಾಗಿ ಹೇಗೆ ಯಾವ್ಯಾವ ಮಾರ್ಗಗಳನ್ನು ದಾಟಿ ಎಲ್ಲೆಲ್ಲಿಗೆ ಹೋಗ್ತಾನೆ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಅದರ ಉಪಸಂಹಾರದ ಭಾಗ ಇದು. ಇವತ್ತು ನಾವು ನಮ್ಮ ಕಾಲವಶರಾದ ತಾಯಿಯವರ ವರ್ಷಾಂತಿಕವನ್ನು ಕಳೆದ ದಿವಸ ಮುಗಿಸಿ ಇವತ್ತು ಶುಭ ಸ್ವೀಕಾರ ಮಾಡುವಂಥ ದಿವಸದಲ್ಲಿದ್ದೇವೆ. ಆ ಶುಭ ಸ್ವೀಕಾರ ಮಾಡಲಿಕ್ಕೆ ಇವತ್ತಿನಿಗಿಂತ ಪ್ರಶಸ್ತವಾದ ದಿವಸವೂ ಯಾವುದೂ ಇಲ್ಲ. ಮತ್ತು ಭಾಗವತ ಗ್ರಂಥದ ಪ್ರವಚನ ಶ್ರವಣದ ಮೂಲಕ ಏನು ಶುಭ ಸ್ವೀಕಾರ ಮಾಡ್ತಿದ್ದೇವೆ, ಇದಕ್ಕಿಂತ ವಿಶ್ರುತವಾದ ಮಾರ್ಗವೂ ಯಾವುದೂ ಇಲ್ಲ. ಈಗ ನಾನು ಕೆಲವು ಶ್ಲೋಕಗಳನ್ನು ಹೇಳಿದೆ. ಮೊದಲು ಬಂದದ್ದು ಭಾಗವತದ್ದೇ ಶ್ಲೋಕ, ಕಾಲನಾಮಕನಾದ ಭಗವಂತಂದು. ಮುಂದೆ ಲಕ್ಷ್ಮೀದೇವಿ ಕುರಿತಾಗಿ, ಪ್ರಾಣದೇವರ ಕುರಿತಾಗಿ ಬಂದ ಶ್ಲೋಕಗಳು ಕೂಡ ಭಾಗವತದ 3ನೇ ಸ್ಕಂಧ, 10ನೇ ಸ್ಕಂಧ ಇತ್ಯಾದಿ ಕಡೆಗಳಲ್ಲಿ ಬಂದದ್ದು. ನ ಹೆಮ್ಮಯಾನಿ ತೀರ್ಥಾನಿ ಅಂತ ಗುರುಗಳನ್ನು ಸ್ತೋತ್ರ ಮಾಡುವ, ಜ್ಞಾನಿಗಳನ್ನು ಸ್ತುತಿಸುವ ಶ್ಲೋಕ ಅದು ಭಾಗವತದ್ದೇ, ಕೃಷ್ಣನೇ ಹೇಳಿದ್ದು. ಸರ್ವಾರ್ಥ ಸಂಭವೋ ದೇಹ ಅಂತ ತಂದೆ ತಾಯಂದಿರನ್ನ ಸ್ತುತಿಸುವ ಶ್ಲೋಕ. ನಮ್ಮ ಚತುರ್ವಿಧ ಪುರುಷಾರ್ಥಗಳಿಗೂ ಸಾಧನ ಈ ಶರೀರ. ಈ ಶರೀರ ನಮಗೆ ಬಂದದ್ದು ಮತ್ತು ಪೋಷಣೆ ಕಂಡದ್ದು ಅವರಿಬ್ಬರ ಕಾರಣದಿಂದ. ಅವರ ಆ ಒಂದು ಉಪಕಾರ ಋಣ ಏನಿದೆ, ನತಯೋರ್ಯಾತಿ ನಿರ್ವೇಶಂ ಪಿತ್ರೋಹ ಮರ್ತ್ಯ ಶತಾಯುಷ, 100 ವರ್ಷಗಳಾದರೂ ಕೂಡ ಅವರು ಋಣವನ್ನು ತೀರಿಸೋದು ಸಾಧ್ಯ ಇಲ್ಲ ಅಂತ ಕೃಷ್ಣ ತನ್ನ ತಂದೆ ತಾಯಂದಿರ ಬಗ್ಗೆ ಹೇಳಿದ ಮಾತದು. ಆ ಶ್ಲೋಕವನ್ನು ನೋಡಿದ್ದೇವೆ. ಕೊನೆಗೆ ನಶ್ಯತೋನ್ಯ ಶಿವಃ ಪಂಥಾಹ ಅನ್ನುವ ಶ್ಲೋಕ ನೋಡಿದ್ದೇವೆ. ಅದು ಇದೇ 2ನೇ ಸ್ಕಂದದ 2ನೇ ಅಧ್ಯಾಯದ 36ನೇ ಶ್ಲೋಕ. ನಶ್ಯತೋನ್ಯ ಶಿವಃ ಪಂಥಾಹ, ಭಾಗವತದ ಶ್ರವಣಕ್ಕಿಂತ ಇನ್ನೂ ಹೆಚ್ಚಿನ ಮಂಗಳಕರವಾದ ಮಾರ್ಗ ಯಾವುದೂ ಇಲ್ಲ. ಭಗವಂತನಾದ ವಾಸುದೇವನಲ್ಲಿ ಭಕ್ತಿಯೋಗ ಅದರಿಂದ ಸಾಧ್ಯ ಆಗ್ತದಲ್ಲ, ಅದರಿಂದ ಅದೇ ಶ್ರೇಷ್ಠವಾದ ಮಾರ್ಗ. ಹಾಗೇನೆ ನಶ್ಯತೋನ್ಯ ಶಿವಃ ಪಂಥಾಹ ಅಂತ ಭಾಗವತದಲ್ಲಿದ್ದರೆ, ನಶ್ಯತೋನ್ಯ ಶುಭ ಪಂಥಾಹ ಅಂತ ನಾವು ಆ ಶುಭ ಸ್ವೀಕಾರದ ದಿವಸಕ್ಕೆ ಅದನ್ನು ಹೊಂದಿಸ್ಕೋಬಹುದು. ಶುಭವನ್ನು ಸ್ವೀಕಾರ ಮಾಡಲಿಕ್ಕೆ ಭಾಗವತವನ್ನು ಸ್ವೀಕಾರ ಮಾಡುವುದಕ್ಕಿಂತ ಹೆಚ್ಚಿನ ಶುಭಕರವಾದ ಮಾರ್ಗ ಮತ್ಯಾವುದೂ ಇಲ್ಲ. ಭಾಗವತದ ನೆಪದಿಂದ ಭಾಗವತ, ಭಾರತ, ಸಕಲ ಸಚ್ಛಾಸ್ತ್ರಗಳ ಪ್ರವಚನ, ಶ್ರವಣ, ಮನನ, ಧ್ಯಾನ ಇವುಗಳಿಗಿಂತ ಶುಭವಾದ ಮಾರ್ಗ ಯಾವುದೂ ಇಲ್ಲ ಅಂತ ಅದರ ತಾತ್ಪರ್ಯ. ಹಾಗೆ ಅದನ್ನು ಗ್ರಹಣ ಮಾಡಿದ್ದೇವೆ. ವರ್ಷದುದ್ದಕ್ಕೂ ಯಥಾಶಕ್ತಿ ಯಥಾಮತಿ ನಾವು ದ್ರವ್ಯಯಜ್ಞದಿಂದ ಹಾಗೆ ಜ್ಞಾನಯಜ್ಞದಿಂದ ಕೂಡ, ವಿಶೇಷತಃ ಭಾಗವತದ ಜ್ಞಾನಯಜ್ಞದಿಂದ ಕೂಡ ನಮ್ಮ ತಂದೆ ತಾಯಿಯವರ ಅಂತರ್ಯಾಮಿಯಾದ ಭಗವಂತನನ್ನು ಯಥಾಶಕ್ತಿ ನಾವು ಆರಾಧಿಸಿದ್ದೇವೆ. ಅದರ ಸಮಾಪ್ತಿಯ ಭಾಗ ಇದು. ಊನಾಬ್ದಿಕ, ಅಬ್ಧ ವಿಮುಖ ಮತ್ತು ವರ್ಷಾಂತಿಕ ಈಗ ಮುಗಿದಿವೆ.
ಇದು ಈಗಾಗಲೇ ಹೇಳಿದಂತೆ ಶುಭ ಸ್ವೀಕಾರದ ದಿವಸ. ಅಲ್ಲಿ ನಾವು ನೋಡಬೇಕಾದದ್ದು 35ನೇಯ ಶ್ಲೋಕ. ಯೇ ದ್ವೇ ಪುರಾ ಬ್ರಹ್ಮಣ ಏತೇ ಶ್ರುತೀತೆ ನೃಪಗಿ ವೇದಗೀತೆ ತ್ವಯಾ ಅಭಿಪೃಷ್ಟೇ ಅಥ ಸನಾತನೇ ಚ ಯೇ ದ್ವೇ ತ್ವಯಾ ಬ್ರಹ್ಮಣ ಆಹ ಪೃಷ್ಟೇ ಆರಾಧಿತೋ ಭಗವಾನ್ ವಾಸುದೇವ. ಹೀಗೆ ಆ 35ನೇ ಶ್ಲೋಕ ಹಿಂದಿನ ಎಲ್ಲ ಶ್ಲೋಕಗಳ ಒಂದು ಸಾರಾಂಶವನ್ನು ಹೇಳ್ತದೆ. ಅದೇನು ಹೇಳ್ತದೆ ಅಂದರೆ, ಜ್ಞಾನಿಯಾದವನು ಶರೀರದಿಂದ ಹೊರ ಹೋಗಿ ಯಾವ ಮಾರ್ಗದಿಂದ ಮುಕ್ತನಾಗ್ತಾನೆ ಅಂತ ಬಂತಲ್ಲ, ನಿನಗೆ ಒಟ್ಟು 2 ಮಾರ್ಗಗಳಿವೆ, ಅವುಗಳನ್ನು ಹೇಳಿದ್ದೀನಿ ಅಂತಾರೆ ಶುಕಾಚಾರ್ಯರು ಈ ಪರೀಕ್ಷಿತನಿಗೆ. ಅದೇನು ಅಂದರೆ, ಅದು ಈ ಹಿಂದೆ ನಾವಿನ ಪ್ರವಚನಗಳಲ್ಲಿ ನೋಡಿದ್ದೇ ಇದೆ. ಅದನ್ನು ವಿಜಯಧ್ವಜರು ಮೊದಲಾದವರು ತಮ್ಮ ವ್ಯಾಖ್ಯಾನಗಳಲ್ಲಿ ಹೇಳಿದ್ದಾರೆ ಕೂಡ. ವಿಜಯಧ್ವಜರು ಅಥ ಯೇ ಅರಣ್ಯೇ ಶ್ರದ್ಧಾತಪ ಇತ್ಯುಪಾಸತೆ ಅಂತ ಬಂದಿದೆ. 2 ಮಾರ್ಗಗಳು, ಒಂದು ಅರ್ಚಿರಾದಿ ಮಾರ್ಗ, ಇನ್ನೊಂದು ಧೂಮಾದಿ ಮಾರ್ಗ ಅಂತ. ಅರ್ಚಿರಾದಿ ಮಾರ್ಗದಿಂದ ದೇಹದಿಂದ ಹೊರಗೆ ಹೋದವನಿಗೆ, ದೇಹದಿಂದ ಹೊರಗೆ ಹೋಗಿ ಅರ್ಚಿರಾದಿ ಮಾರ್ಗ ಹಿಡಿದವನಿಗೆ ಸದ್ಗತಿ, ದೇಹದಿಂದ ಹೊರಗೆ ಹೋಗಿ ಧೂಮಾದಿ ಮಾರ್ಗ ಹಿಡಿದವನಿಗೆ ಮತ್ತೆ ಇನ್ನೊಂದು ಶರೀರಕ್ಕೆ ಬರಬೇಕಾದ ಅನಿವಾರ್ಯತೆ ಇರ್ತದೆ. ಇದನ್ನು ಛಾಂದೋಗ್ಯ, ಬೃಹದಾರಣ್ಯಕ ಮೊದಲಾದ ಕಡೆ ಹೇಳಿದ್ದಾರೆ. ಅದನ್ನು ಹಿಂದೆ ಕೂಡ ನಾವು ನೋಡಿದ್ದೇವೆ. ಯೇ ತೇ ಅರ್ಚಿಷಮಭಿಸಂಭವಂತಿ, ಯಾರು ಶ್ರದ್ಧಾ ತಪ ಇತ್ಯುಪಾಸತೆ, ಸ್ವಾಧ್ಯಾಯ ಪ್ರವಚನ ಇತ್ಯಾದಿಗಳ ಮೂಲಕ, ಶ್ರವಣ ಮನನಗಳ ಮೂಲಕ ಭಗವಂತನನ್ನು ಆರಾಧಿಸಿದ್ದಾರೆ, ಅವರು ಅರ್ಚಿರ ಮಾರ್ಗವನ್ನು ಹಿಡಿಯುತ್ತಾರೆ ಅಂತ ಬಂದಿದೆ. ಹಾಗೆ ಯೇ ಗ್ರಾಮೇ ಇಷ್ಟಾಪೂರ್ತಂ ತತ್ನಮಿತ್ಯುಪಾಸತೆ ತೇ ಧೂಮಮಭಿಸಂಭವಂತಿ, ಈ ಲೌಕಿಕ ಜಗತ್ತಿನಲ್ಲಿ ಆಸಕ್ತರಾಗಿದ್ದಾರೆ, ಸಮಾಜಕ್ಕೆ ಉಪಕಾರ ಮಾಡಬೇಕು, ಅನ್ನದಾನ ವಿದ್ಯಾದಾನ ಇತ್ಯಾದಿಗಳನ್ನು ಮಾಡಬೇಕು. ಅನ್ನದಾನ ವಿದ್ಯಾದಾನಕ್ಕಿಂತ ಅನ್ನದಾನ, ಕೆರೆ ಕಟ್ಟೆ ಕಟ್ಟಿಸುವುದು, ಸಮಾಜಕ್ಕೆ ಉಪಯೋಗ ಆಗುವ ಕೆಲಸ ಮಾಡಬೇಕು ಅಂತ ಹೊರಟವರು ಸಕಾಮ ಕರ್ಮಿಗಳು ಅಂತ ಕರ್ಸ್ಕೋತಾರೆ. ಅವರು ಧೂಮ ಮಾರ್ಗದ ಮೂಲಕ ಮೇಲೆ ಹೋಗಿರ್ತಾರೆ, ಆದರೆ ಮರಳಿ ಬರ್ತಾರೆ ಮತ್ತೆ ಅಂತ ಉಪನಿಷತ್ತುಗಳಲ್ಲಿ ಬಂದಿದೆ. ಇವೇ 2 ಮಾರ್ಗ. ಇದಲ್ಲದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಶ್ಲೋಕನೂ ನೋಡಿದ್ವಿ ನಾವು ಈ ಹಿಂದೆ. ದ್ವಾವೇವ ಮಾರ್ಗವು ಪ್ರತಿಥವು, 2 ಮಾರ್ಗಗಳು ಪ್ರಸಿದ್ಧವಾದ ಮಾರ್ಗಗಳು. ಅರ್ಚಿರಾದಿ ವಿಪಶ್ಚಿತಾಂ, ಜ್ಞಾನಿಯಾದವನಿಗೆ ಅರ್ಚಿರಾದಿ ಮಾರ್ಗ. ಧೂಮಾದಿ ಕರ್ಮಿಣಾಂಚೈವ, ಧೂಮಾದಿ ಮಾರ್ಗ ಏನಿದೆ ಅದು ಸಕಾಮ ಕರ್ಮಿಗಳಿಗೆ ಅಂತ ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದ್ದು. ಇದು ಸರ್ವ ವೇದ ವಿನಿರ್ಣಯ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದೆ. ಇಲ್ಲಿ ವೇದ ಗೀತೆ ಅಂತಿದೆ ಈ ಭಾಗವತದಲ್ಲಿ, ಅದಕ್ಕಾಗಿ ಆ ಶ್ಲೋಕ ನೆನಪು ಮಾಡ್ಕೊಂಡಿದ್ದೇನೆ. ಇದನ್ನು ಹಿಂದೆ ಈ ಚತುರ್ಮುಖ ಬ್ರಹ್ಮ ಕೇಳಿದಾಗ ಭಗವಾನ್ ವಾಸುದೇವನೇ ಇದನ್ನು ವರ್ಣಿಸಿದ್ದಾನೆ. ಆರಾಧಿತೋ ಭಗವಾನ್ ವಾಸುದೇವ ಅಂತ ಶಬ್ದ ಬರ್ತದೆ. ಭಗವಂತನಿಗೆ 5 ರೂಪ, ಅನೇಕ ರೂಪಗಳಿವೆ. 1 ರೂಪ, 2 ರೂಪ, ಇವೆಲ್ಲ ರೂಪಗಳನ್ನು ವ್ಯೂಹ ರೂಪ ಅಂತಾರೆ. 1 ರೂಪ ಸಿಂಗಲ್ ರೂಪ, 2 ರೂಪ ಅದೊಂದು ಗುಂಪು, 3 ರೂಪ ಅದೊಂದು ಗುಂಪು, 4 ರೂಪಗಳು ಅದಕ್ಕೊಂದು ವ್ಯೂಹ ರೂಪ ಅಂತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. 5 ರೂಪಗಳ ಒಂದು ಗುಂಪು ಇದೆ, ಅದರಲ್ಲಿ ನಾರಾಯಣ ಸೇರ್ತಾನೆ. ಇವರೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರೇ. ನಾರಾಯಣ ಸೇರಿಸಿದ್ರೆ ಅವರನ್ನ 5 ರೂಪಗಳ ವ್ಯೂಹ ರೂಪ ಅಂತಂತಾರೆ. ಈ 4 ರೂಪಗಳ ಬಗ್ಗೆ ಏನು ಬಂದಿದೆಯಲ್ಲ, 4 ರೂಪಗಳಲ್ಲಿ ಈ ಪ್ರದ್ಯುಮ್ನ ರೂಪ ಸೃಷ್ಟಿ ಮಾಡುವಂಥ ರೂಪ, ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳುವಂತೆ. ಮತ್ತೆ ಅನಿರುದ್ಧ ರೂಪ ಪಾಲನೆ ಮಾಡುವ ರೂಪ, ಸಂಕರ್ಷಣ ರೂಪ ನಾಶ ಮಾಡುವ ರೂಪ, ವಾಸುದೇವ ನಿಜ ಮುಕ್ತಿದಾತ ಅಂತ ತಾತ್ಪರ್ಯ ನಿರ್ಣಯದಲ್ಲಿದೆ. ಮುಕ್ತಿದಾಯಕವಾದ ರೂಪ ಅದು ವಾಸುದೇವ ರೂಪ ಅಂದರೆ. ಆ ವಾಸುದೇವನೇ, ಮುಕ್ತಿದಾಯಕನಾದ ವಾಸುದೇವನೇ ಚತುರ್ಮುಖ ಬ್ರಹ್ಮನ ಆರಾಧನೆಗೆ ಒಲಿದು ಅವನಿಗೆ ಈ 2 ಮಾರ್ಗಗಳ ಕುರಿತು ವರ್ಣನೆ ಮಾಡಿದ್ದಾನೆ ಅಂತ ಅರ್ಥ. ಅದು 35ನೇ ಶ್ಲೋಕ. ಮುಂದೆ 36ನೇ ಶ್ಲೋಕ ನಾವು ನೋಡಬೇಕಾದದ್ದು. ಇಲ್ಲಿ ವಿಜಯಧ್ವಜದ್ದು ಯಾದವಾರ್ಯರದು ಈಗಾಗಲೇ ನಾವು ನೋಡಿ ಮುಗಿಸಿದ್ದೀವಿ. ಇಲ್ಲೇನು ವಿಶೇಷ ವಿಷಯಗಳಿಲ್ಲ. ಆದ್ದರಿಂದ ವಿಜಯಧ್ವಜರು ಯಾದವಾರ್ಯರು ಹೇಳಿದಂಥ ವಿಷಯಗಳನ್ನು ನಾವು ನೋಡಬೇಕಾದ್ದೇನಿಲ್ಲ. ಸನಾತನೆ ಅಂತ ಬಂದಿದೆ. ಸನಾತನೆ ಅಂದರೆ ಪ್ರತಿಯೊಂದು ಕಲ್ಪದಲ್ಲೂ ಹೀಗೆ ನಡೀತಾ ಇರ್ತದೆ. ಸೃಷ್ಟಿ ಹಿಂದೆ ಹೇಗಿತ್ತೋ ಹಾಗೆ ಈಗೂ ಇರ್ತದೆ. ಈಗಿರುವ ಪಾತ್ರಗಳು ಬೇರೆ, ಹಿಂದಿರುವ ಪಾತ್ರಗಳು ಬೇರೆ ಅಷ್ಟೇ ಹೊರತು ಈ ಎಲ್ಲ ಮಾರ್ಗಗಳು, ಆ ಮಾರ್ಗದ ಮೂಲಕ ಸಾಗುವವರು ಎಲ್ಲರೂ ಅವರವರೇ ಅಂಥದೇ ಪಾತ್ರಗಳು ಬೇರೆಯವರು ಬಂದಿರ್ತಾರೆ. ಮುಂದೆ ನಾವು ನೋಡುವ 36ನೇ ಶ್ಲೋಕ. ಇದಕ್ಕಿಂತ ಶಿವ ಅಂದರೆ ಮಂಗಳಕರವಾದ ಮಾರ್ಗ ಈ ಸಂಸಾರದಲ್ಲಿ ಯಾವುದೂ ಇಲ್ಲ. ಈ ಮಾರ್ಗವನ್ನು ನಾವು ಹಿಡಿದ್ರೆ
ಭಗವತಿ ವಾಸುದೇವೇ ಭಕ್ತಿಯೋಗ ಭವೇತ್. ಭಗವಂತನಾದ ಮುಕ್ತಿದಾಯಕನಾದ ವಾಸುದೇವನಲ್ಲಿ ಈ ಮುಕ್ತಿ ಮಾರ್ಗ ಹಿಡಿದ್ರೆ ನಮಗೆ ಭಕ್ತಿಯೋಗ ಆಗ್ತದೆ, ಮುಂದೆ ಮುಕ್ತಿಯೂ ಕೂಡ ದೊರೆಯುತ್ತದೆ. ಇದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಯದ್ ಭಗವಾನಾಹ, ಇದನ್ನ ಸ್ವಯಂ ಭಗವಂತನೇ ಹೇಳಿರುವುದರಿಂದ ಇದಕ್ಕಿಂತ ಶ್ರೇಷ್ಠವಾದ ಮಾರ್ಗ ಇನ್ಯಾವುದೂ ಇಲ್ಲ ಅಂತದರ ಒಂದು ಅರ್ಥ. ಇದು ಆಚಾರ್ಯರ ಭಾಗವತ ತಾತ್ಪರ್ಯ ತೋರಿಸಿರುವಂತಹ ವಾಕ್ಯ. ಈ ಶ್ಲೋಕದಲ್ಲೂ ಕೂಡ ವಿಶೇಷ ವಿಷಯಗಳನ್ನು ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಹೇಳಲಿಲ್ಲ. ಅದರಿಂದ ಅವುಗಳ ಸಾರಾಂಶ ಹೇಳಿದ್ದೇನೆ. ಆಪ್ತತಮೇನ ವ್ಯಾಸೇನ ಕೃಪೆಯ ಪ್ರಣೀತತ್ವ. ಎಲ್ಲ ಜನರಿಗೂ ಕೂಡ, ಎಲ್ಲ ಜೀವರಿಗೂ ಪರಮಾಪ್ತನಾದವನು ವೇದವ್ಯಾಸ. ಅಂಥ ವೇದವ್ಯಾಸ ಕೃಪೆಯಿಂದ ನಮಗೆ ಇದನ್ನು ಹೇಳಿರುವುದರಿಂದ ಇದು ಬಹಳ ಶುಭಕರವಾದಂಥ ಮಾರ್ಗ, ಈ ಭಾಗವತದ ಶ್ರವಣ ಅಂತನ್ನೋದು ಅಂತ ಅದರ ತಾತ್ಪರ್ಯ. ಭಾಗವತದ ಮಹತ್ವ ಎಂಥದ್ದು ಅಂದರೆ ಮುಂದಿನ ಶ್ಲೋಕ ಹೇಳ್ತದೆ. ಭಗವಾನ್ ಬ್ರಹ್ಮಕಾರ್ತ್ಸ್ನೇನ ತ್ರಿರನ್ವೀಕ್ಷ ಮನೀಷಯ ತದ್ಧಿ ಹ್ಯಪಶ್ಯನ್ ಕೂಟಸ್ಥೆ ಪ್ರತಿರಾತ್ಮನ್ ಯಥೋ ಭವೇತ್ ಅಂತ. ಇದು 37ನೇ ಶ್ಲೋಕ. ಭಾಗವತವನ್ನು ರಚನೆ ಮಾಡುವಾಗ 3 ಬಾರಿ ಸಮಸ್ತ ವೇದಗಳನ್ನೆಲ್ಲ ಆಲೋಡನೆ ಮಾಡಿ ಅದರ ಸಾರಾಂಶವನ್ನು ಆಲೋಚಿಸಿ ಅದನ್ನು ಭಾಗವತದ ಗ್ರಂಥದ ರೂಪದಲ್ಲಿ ತುಂಬಿದ್ದಾರೆ ವೇದವ್ಯಾಸರು ಅಂತರ್ಥ. ಹೀಗೆ ಅವರು ಮಾಡಿದ್ದೇನಿದೆ, ಬಹಳ ಕಷ್ಟಪಟ್ಟು ಅದನ್ನ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಆಮೇಲೆ ಈ ಭಾಗವತ ರಚನೆ ಮಾಡಿದ್ದು ಅಂತ ಕಂಡ್ರೂ ಕೂಡ ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ನಿತ್ಯಜ್ಞಾನೇನ ಸಿದ್ಧಂ ಚ ಪುನಃ ಪುನರವೇಕ್ಷತೆ ಲೀಲೆಯೈವ ಹರಿರ್ದೇವ ದುಷ್ಟಾನ ಮೋಹನಾಯ ಚ ಅಂತ. ಇದು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳೋ ಮಾತು. ಭಗವಂತನ ಜ್ಞಾನ ನಿತ್ಯವಾದದ್ದು, ಯಾವುದೇ ಪ್ರಮಾಣದಿಂದ ಹೊಸದಾಗಿ ಪಡೆಯುವ ಜ್ಞಾನ ಅಲ್ಲ ಅದು. ಪ್ರತ್ಯಕ್ಷ ಅನುಮಾನ ಅಥವಾ ಆಗಮಗಳ ಮೂಲಕ ಹೊಸದಾಗಿ ಪಡೆಯುವ ಜ್ಞಾನ ಅಲ್ಲ ಅದು. ಆದ್ದರಿಂದ ಅವನಿಗೆ ಶಾಸ್ತ್ರಗಳ ಸಾರ ಏನು, ಭಾರತದ ಸಾರ ಏನು, ಭಾಗವತದ ಸಾರ ಏನು, ವೇದದ ಸಾರ ಏನು ಅಂತನ್ನುವುದು ಚೆನ್ನಾಗೇ ಗೊತ್ತಿದೆ. ಆದರೂ ಅವನು ಮತ್ತೆ ಮತ್ತೆ ಅದನ್ನ ಅವಲೋಕನ ಮಾಡ್ತಾನೆ. ಯಾಕೆ? ಲೀಲೆಯೇವ, ಇದು ಭಗವಂತನ ಲೀಲೆ ಅಷ್ಟೇ. ಮತ್ತೆ ನೋಡಿದವರಿಗೆ, ಸ್ವಯಂ ವೇದವ್ಯಾಸರಿಗೂ ಕೂಡ ಅಷ್ಟು ಸುಲಭವಾಗಿ ಭಾಗವತವನ್ನು ರಚನೆ ಮಾಡಲಿಕ್ಕಾಗಲಿಲ್ಲ, ಬಹಳ ಕಷ್ಟಪಡಬೇಕಾಯ್ತು ಅವರು. ವೇದವ್ಯಾಸ ಅನ್ನೋರು ಯಾರೋ ಒಬ್ಬ ಋಷಿ, ಸಾಮಾನ್ಯ ಋಷಿ ಅಂತ ಹೀಗೆ ಅವರಿಗೆ ಗ್ರಹಿಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಭಗವಂತ ಹೀಗೆ ಮಾಡ್ತಾನೆ ಅಂತ ಬಂದಿದೆ. ಮತ್ತೆ ನಮಗದರಿಂದ ಸಿಗೋ ಪಾಠ ಏನು ಅಂದರೆ, ಸ್ವಯಂ ಭಗವಂತನೇ ಅವನು ಸಂಸಾರದಲ್ಲಿ ಎಂದೂ ಇದ್ದವನಲ್ಲ. ನಮಗೆ ಸಂಸಾರದ ಬಂಧನವನ್ನು ತೊಡಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಆನಂದ ಕೊಡುವವನು. ಅಂಥವನು ಕೂಡ ಎಲ್ಲ ಶಾಸ್ತ್ರಗಳ ಅವಲೋಕನ ಮಾಡ್ತಿದ್ದಾನೆ. ಬಿಂಬನಾದ ಅವನು ಇಷ್ಟೆಲ್ಲ ಮಾಡ್ತಿರುವಾಗ ಅವನ ಪ್ರತಿಬಿಂಬರಾದ ಅವನ ಅಧೀನರಾದಂಥ ನಾವು ಶ್ರವಣಾದಿ ವಿನಾನೇವ ಕ್ಷಣಂ ತಿಷ್ಟೇದಪಿ ಕ್ವಚಿತ್. ಶ್ರವಣ ಮನನ ಧ್ಯಾನಗಳಿಲ್ಲದೆ ಒಂದು ಕ್ಷಣವೂ ವ್ಯರ್ಥವಾಗಿ ಕಳೆಯಬಾರದು ಅಂತನೋ ಸಂದೇಶವನ್ನು ನಮಗೆ ಅವನು ಕೊಡ್ತಿದ್ದಾನೆ. ಮಹಾಭಾರತದಲ್ಲಿ ಹಾಗೊಂದು ಶ್ಲೋಕ ಇದೆ, ಅದು ನನಗೀಗ ನೆನಪಿಗೆ ಬರ್ತದೆ. ತಮ್ ದೇವೋ ದರ್ಶಯಾಮಾಸ ಕೃತ್ವಾ ಹಯಶಿರೋ ಮಹತ್. ಚತುರ್ಮುಖ ಬ್ರಹ್ಮನಿಗೆ ಭಗವಂತ ಹಯಗ್ರೀವ ರೂಪವನ್ನು ತೋರಿಸಿದಂತೆ. ಸಾಂಗಾನ್ ಆವರ್ತಯನ್ ವೇದಾನ್, ಹಯಗ್ರೀವನ ಮುಖದಿಂದ ಮತ್ತು ಬಾಯಿಯಿಂದ ಸತತವಾಗಿ ಶಾಸ್ತ್ರಗಳು ಹೊರಗೆ ಬರ್ತಿರ್ತವೆ, ನಮಗಿದು ಗೊತ್ತಿದೆ. ಆದರೆ ಅಷ್ಟು ಮಾತ್ರ ಅಲ್ಲ, ಅದನ್ನು ಆವರ್ತನ ಮಾಡ್ತಿರ್ತಾನಂತವನು, ಹೇಳಿದ್ದನ್ನೇ ಮತ್ತೊಂದ್ಸರಿ ಹೇಳ್ತಿರ್ತಾನಂತ. ಈ ಥರ ಈ ಆವರ್ತನ ಮಾಡ್ತಿರಬೇಕು ಶಾಸ್ತ್ರಗಳನ್ನು, ಮತ್ತೆ ಮತ್ತೆ ನಾವು ಆವರ್ತನೆಗೆ ಒಳಪಡಿಸಬೇಕು, ಮತ್ತೆ ಮನದಕ್ಕೆ ಒಳಪಡಿಸಬೇಕು ಅನ್ನೋದನ್ನು ಆ ಹಯಗ್ರೀವ ರೂಪನಾದ ಭಗವಂತ ಹಾಗೆ ಅದನ್ನು ಮಾಡಿ ತೋರಿಸ್ತಾ ಇದ್ದಾನೆ. ಈ ಥರ ಅವನು ಮಾಡಿ ಅದರ ಸಾರಾಂಶವನ್ನು ಗ್ರಹಿಸಿ ಹೀಗೆ ಭಾಗವತವನ್ನು ರಚನೆ ಮಾಡಿದ್ದಾನೆ. ಏಕಸ್ಯ ಪ್ರತಿಭಾತಂತೂ ಕೃತಕಾನ್ನ ವಿಶಿಷ್ಯತೆ. ವಿಜಯಧ್ವಜರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಯಾರೋ ಒಬ್ಬರಿಗೆ ಒಂದು ವಿಷಯ ಹೊಳೆದ್ರೆ ಅದು ಅವ್ರು ಮಾತ್ರ ಹೇಳಿದ್ದಾದರೆ ಅದನ್ನು ಉಳಿದವ್ರು ನಂಬಬೇಕು ಹೇಗೆ? ನಂಬೋದಿಲ್ಲ. ಅದಕ್ಕಾಗಿ ನಾನು ಏನಾದರೂ ಒಂದು ವಿಷಯವನ್ನು ಹೇಳಿದರೆ ಅದಕ್ಕೆ ಇನ್ನೂ ಕೆಲವರು ಜ್ಞಾನಿಗಳು ಬೇರೆ ಬೇರೆ ಗ್ರಂಥಗಳಲ್ಲಿ ಅದಕ್ಕೆ ಬೆಂಬಲ ಇದೆ ಅಂತ ಆದರೆ ಜನ ಅದನ್ನು ಸುಲಭವಾಗಿ ನಂಬ್ತಾರೆ. ಹಾಗಾಗಿ ವೇದವ್ಯಾಸರು ತಾವು ಭಾಗವತವನ್ನು ರಚನೆ ಮಾಡುವಾಗ ಅದಕ್ಕೆ 3 ಬಾರಿ ಆ ವೇದಗಳ ಸಮಾಲೋಢನ ಮಾಡಿ ಆ ವೇದದ ಒಂದು ಸಂವಾದ ಇದೆ ಅಂತ ಹೀಗೆ ತೋರಿಸ್ತಿದ್ದಾರೆ. ನಿರ್ವಿಕಾರನಾದ ಭಗವಂತ ಇದ್ದಾನಲ್ಲ, ನಿರ್ಗುಣನಾದ ಪ್ರಾಕೃತ ಗುಣರಹಿತನಾದ ಭಗವಂತ, ಅವನಲ್ಲಿ ನಮಗೆ ಭಕ್ತಿ ಬರಬೇಕು. ಆ ಭಕ್ತಿ ಬರುವುದಕ್ಕಾಗಿ ಈ ಗ್ರಂಥದ ರಚನೆ ಇದೆ. ತದ್ಧಿ ಹ್ಯಪಶ್ಯತ್ ಕೂಟಸ್ಥೆ ರತಿ ಆತ್ಮನ್ ಯಥೋ ಭವೇತ್. ಇದು ವಿಜಯಧ್ವಜರು ಹೇಳುವಂಥ ಮಾತು.
ಹೀಗೆ ವೇದ ಮೂಲಕತ್ವಾಚ್ಚ ನ ಭಾಗವತಾದನ್ಯ ಶಿವಪಂಥ. ಪರಮಾಪ್ತರಾದ ವೇದವ್ಯಾಸರು ಹೇಳಿದ್ದು 2 ರೀತಿಯಿಂದ ಪ್ರಾಮಾಣ್ಯ. ಸ್ವಯಂ ಋಷಿಯಾದ ಸರ್ವೇಷಾಂ ಜನಾನ ಮೂಲಭೂತ ಗುರು, ಎಲ್ಲ ಜನರಿಗೂ ಮೂಲಭೂತ ಗುರು ಅಂತ ಕರೆಸ್ಕೊಂಡಿರುವ, ಮತ್ತೆ ಪ್ರಪಿತಾಮಹ ಅಂತ ಕರೆಸ್ಕೊಂಡಿರುವ, ಭಾಗವತ ತಾತ್ಪರ್ಯ ಮುಂದೆ ಅದನ್ನು ಹೇಳ್ತದೆ, ಎಲ್ಲರಿಗೂ ಅಜ್ಜ ಅಂತ ಕರೆಸ್ಕೊಂಡಿರುವ ಈ ಭಗವಂತ ಅವನು ರಚಿಸಿದ ಶಾಸ್ತ್ರ ಇದು ಒಂದು ಮೂಲ. ಮತ್ತೆ ವೇದದ ಬೆಂಬಲ ಅದಕ್ಕಿದೆ ಅಂತ ಅನ್ನೋದು ಮತ್ತೊಂದು ಮೂಲ. ಹೀಗೆ 2 ರೀತಿಯಿಂದ ಅದಕ್ಕೆ ಪ್ರಾಮಾಣ್ಯ ಇದೆ ಅಂತ ಅದರ ತಾತ್ಪರ್ಯ. ಈ ಮುಂದಿನ ಒಂದು ಶ್ಲೋಕ ಏನಿದೆ ಇದು ನಮಗೆ ಒಂದು ಅನುಮಾನವನ್ನು ತೋರಿಸ್ಕೊಡ್ತದೆ. ಅದಕ್ಕೆ ಹಿನ್ನೆಲೆ ಹೇಳಿದ್ದಾರೆ ವಿಜಯಧ್ವಜರು, ಅದು ತುಂಬ ಚೆನ್ನಾಗಿದೆ. ನಮಗೆ ವೇದಗಳು, ದೊಡ್ಡ ವೇದ ರಾಶಿ ನಮ್ಮ ಎದುರಿಗೆ ಉಪಲಬ್ಧ ಇದೆ. ಇತಿಹಾಸ ಅಂದರೆ ಮಹಾಭಾರತ, ಮೂಲ ರಾಮಾಯಣ ಮತ್ತು ಪಂಚರಾತ್ರ ಅಂತ ಉಪಲಬ್ಧ ಇದೆ. ಪುರಾಣಗಳು, ಭಾಗವತವು ಸೇರಿ 18 ಪುರಾಣಗಳಿವೆ. ಸರಿ, ಈ ವೇದಾದಿಗಳನ್ನೆಲ್ಲ ನಮ್ಮ ಎದುರಿಗಿಟ್ಟರೂ ಕೂಡ ಉತ್ತಮಾಧಿಕಾರಿಗಳಿಗೆ ಅದರಿಂದ ಭಗವಂತನ ಅಸ್ತಿತ್ವ ಸಿದ್ಧ ಆಗ್ತದೆ. ಆ ಶಾಸ್ತ್ರಗಳನ್ನು ಅವ್ರು ನಂಬುತ್ತಾರೆ, ಜ್ಞಾನಿಗಳಾದವ್ರು ನಂಬುತ್ತಾರೆ. ಅವರಿಗೆ ಆ ಶಾಸ್ತ್ರಗಳ ಮೇಲೆ ವಿಶ್ವಾಸ ಇರ್ತದೆ ಮತ್ತು ಅವರು ನಂಬುತ್ತಾರೆ. ಅಧಿಕಾರಿಗಳು 3 ಥರ: ಉತ್ತಮಾಧಿಕಾರಿಗಳು, ಅಧಿಕಾರಿಗಳು ಮತ್ತು ಅಧಮಾಧಿಕಾರಿಗಳು ಅಂತ. ಉತ್ತಮಾಧಿಕಾರಿಗಳು ಭಗವಂತನ ಅಸ್ತಿತ್ವವನ್ನು, ಭಗವಂತನ ಲೀಲೆಗಳನ್ನು ಶಾಸ್ತ್ರಗಳ ಮೂಲಕ ನಂಬಿ ತಿಳಿಯುತ್ತಾರೆ. ಆದರೆ ಇತರೇಷಾಂ ತದಸ್ತಿತ್ವಂ ಕಥಂ? ಮಧ್ಯಮಾಧಿಕಾರಿಗಳಿಗೆ, ಅದರಲ್ಲೂ ಅಧಮಾಧಿಕಾರಿಗಳಿಗೆ ಶಾಸ್ತ್ರದ ಈ ಒಂದು ವಿಷಯವನ್ನು ನಾವು ನಂಬುವುದು ಹೇಗೆ ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ನಮಗೆ ಯಾಕೆ ಜಿಜ್ಞಾಸೆ ಅಂದರೆ, ನಮಗೆ ಅನೇಕ ಕಾರಣಗಳಿಂದಾಗಿ, ಕಲಿಯುಗದ ಕಾರಣದಿಂದಾಗಿ, ತಮೋಗುಣದ ಒಂದು ಒತ್ತಡದ ಕಾರಣದಿಂದಾಗಿ ಶಾಸ್ತ್ರಗಳ ಮೇಲೆ ನಂಬಿಕೆ ಇರೋದಿಲ್ಲ. ಇದನ್ನು ನಾನು ಅನೇಕ ರೀತಿಯಿಂದ ವ್ಯಾಖ್ಯಾನ ಮಾಡ್ಕೊಳ್ಳಿಕ್ಕೆ, ನಾವಿರುವ ನೆಲೆ, ನಮ್ಮ ಹಿನ್ನೆಲೆಗೆ ಅನುಗುಣವಾಗಿ ಇದನ್ನು ವ್ಯಾಖ್ಯಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಫಂಡಮೆಂಟಲಿ ಶಾಸ್ತ್ರಗಳನ್ನು ಯಾಕೆ ನಂಬಬೇಕು ಅಂತ ಒಂದು ಪ್ರಶ್ನೆ. ನಂಬಿದ ಮೇಲೆಯೂ ಕೂಡ ಅದರಲ್ಲಿ ಯಾವ ಪಾಠ ಸರಿ, ಯಾವ ಅರ್ಥ ಸರಿ ಅಂತ ನಿರಂತರವಾಗಿ ವಿದ್ವಾಂಸರಲ್ಲಿ ಒಂದು ಚರ್ಚೆ, ಮಥನ ನಡೀತಿರ್ತದೆ. ಇದೆಲ್ಲದರ ನಡುವೆ ಭಗವಂತನನ್ನು ನಂಬುವುದು ಹೇಗೆ ಅಂತ ಒಂದು ಮಹಾಪ್ರಶ್ನೆ ಅಧಮಾಧಿಕಾರಿಗಳಿಗೆ. ಯಾದವಾರ್ಯರಾಥರದ ಪ್ರಶ್ನೆ ಮಾಡ್ಕೊಂಡಿಲ್ಲ, ವಿಜಯಧ್ವಜರು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ನಾವೇನು ಮಾಡಬೇಕು? ಭಗವಂತನ ಅಸ್ತಿತ್ವ, ಅವನು ನಮ್ಮನ್ನು ನಿಯಂತ್ರಿಸ್ತಿದ್ದಾನೆ ಅನ್ನೋದು ನಮಗೆ ಹೇಗೆ ತಿಳಿಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈ ಶ್ಲೋಕ. ಭಗವಾನ್ ಸರ್ವಭೂತೇಷು ಲಕ್ಷಿತಶ್ಚಾತ್ಮನ ಹರಿಃ ದೃಶ್ಯೈರ್ಬುದ್ಧ್ಯಾದಿಭಿಃ ದ್ರಷ್ಟ ಲಕ್ಷಣೈಃ ಅನುಮಾಪಕೈಃ ಅಂತ. ನಾವು ಶಾಸ್ತ್ರಗಳನ್ನು ಆಚೆ ಬದಿಗಿಡಬೇಕು. ಈ ವಿಜಯಧ್ವಜರ ಹಿನ್ನೆಲೆಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಶಾಸ್ತ್ರಗಳು ನಮಗೀಗ ಅರ್ಥ ಆಗಲಿಲ್ಲಲ್ಲ, ಗಹನವಾದ ಶಾಸ್ತ್ರಾರ್ಥಗಳು ನಮಗೆ ತಿಳಿದೇ ಹೋದರೆ ಗಹನಾನ್ ಶಾಸ್ತ್ರಾರ್ಥಾನ್ ಪರಿತ್ಯಜ್ಯ, ಮಹಾಭಾರತದ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಹಿನ್ನೆಲೆಯಲ್ಲಿ ಇದನ್ನು ಅರ್ಥ ಮಾಡ್ಕೋತಿದ್ದೇನೆ ನಾನು. ತಸ್ಮಾತ್ ತ್ವಂ ಗಹನಾನ್ ಸರ್ವಾನ್ ತ್ಯಕ್ತ್ವಾ ಶಾಸ್ತ್ರಾರ್ಥ ವಿಸ್ತಾರ. ವಿಸ್ತಾರವಾದ ಶಾಸ್ತ್ರ ರಾಶಿ ನಮ್ಮ ಎದುರಿಗಿದೆ, ಅದು ಬಹಳ ಗಹನ ಆಗಿದೆ. ಸಂಸ್ಕೃತ ಅರ್ಥ ಆಗಲಿಲ್ಲ, ಸಂಸ್ಕೃತವೇ ಅರ್ಥ ಆದರೂ ಕೂಡ ಅದರ ಸ್ಪಿರಿಟ್ ಅರ್ಥ ಆಗಲಿಲ್ಲ, ಶಾಸ್ತ್ರದ ಸ್ಪಿರಿಟ್ ಅರ್ಥ ಆಗಲಿಲ್ಲ, ತುಂಬ ಕಷ್ಟಕರವಾಗಿದೆ ಅಂತ ಕಾಣಿಸಿದರೆ ಅದನ್ನೆಲ್ಲ ಬದಿಗಿಡಬೇಕು. ಇದನ್ನು ಒಟ್ಟಾರೆ ಸಕಲ ಶಾಸ್ತ್ರಗಳ ಗಹನತೆ ಬಗ್ಗೆ ಕೂಡ ನಾನು ಈ ಮಾತು ಹೇಳ್ತಿದ್ದೇನೆ. ಕಳೆದ 7-8 ದಿವಸದಿಂದ ಮಾರ್ಗಗಳು, ಅದಕ್ಕೆ ಟಿಪ್ಪಣಿಗಳು, ಅದರಲ್ಲಿ ತುಂಬ ಕ್ಲಿಷ್ಟವಾದ ವಿಚಾರಗಳು ಬಂದಿದೆಯಲ್ಲ, ಆ ದೃಷ್ಟಿಯಿಂದಲೂ ಈ ಮಾತನ್ನು ಹೇಳ್ತಿದ್ದೇನೆ. ಬಂದಿದೆಯಲ್ಲ, ಇರಲಿ, ಪರಿತ್ಯಜ್ಯ, ಅದನ್ನೆಲ್ಲ ಬದಿಗಿಡು ಅಂದರೆ ಅದನ್ನು ತಿರಸ್ಕಾರ ಮಾಡುವಂಥ ಅರ್ಥ ಅಲ್ಲ, ಪೆಂಡಿಂಗ್ ಇಡುವಂಥ ಅರ್ಥ. ಅನನ್ಯಚೇತಾ ಧ್ಯಾಯಸ್ವ ನಾರಾಯಣ ಭಜಂಬಿಹು, ನಾರಾಯಣನೊಬ್ಬರನ್ನು ಯಾವತ್ತೂ ಧ್ಯಾನ ಮಾಡು ಅಂತ ಮಹಾಭಾರತ ನಮಗೆ ಸಂದೇಶ ಕೊಟ್ಟಿದೆ. ಹಾಗಾದ್ರೆ ನಾವೇನು ಮಾಡಬೇಕು? ಶಾಸ್ತ್ರವನ್ನು ಬದಿಗಿಡೋಣ. ಬದಿಗಿಟ್ಟು ಮುಂದೆ ಏನು ಮಾಡಬೇಕು? ಹಾಗಾದ್ರೆ ಭಗವಂತನ ತಿಳಿಯುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಉದ್ದೇಶ ಭಗವಂತನನ್ನು ತಿಳಿಯಲಿಕ್ಕೆ ಪ್ರತ್ಯಕ್ಷದಿಂದ ಆಗೋದಿಲ್ಲ, ಅನುಮಾನದಿಂದ ಆಗೋದಿಲ್ಲ, ಆದರೆ ಆಗಮದಿಂದಲೂ ಆಗೋದಿಲ್ಲ ಅಂತನೂ ಪರಿಸ್ಥಿತಿ ಬಂದಾಗ ಆಗಮದಿಂದ ಆಗೋದು. ವೇದೈಕ ವೇದ್ಯ ಅವನು, ವೇದೇಶ ಸರ್ವೇ ರಹಮೇವ ವೇದ್ಯ. ಆದರೆ ಆಗಮದಿಂದೂ ಆಗದ ಪರಿಸ್ಥಿತಿ ಬಂತೀಗ, ನಮಗದರ ನಂಬಿಕೆ ಇಲ್ಲ. ಪಾಠ ಯಾವುದು, ಅರ್ಥ ಯಾವುದು ಸರಿ, ಒಬ್ರು ಹೀಗೆ ಹೇಳ್ತಾರೆ, ಮತ್ತೊಬ್ರು ಹಾಗೆ ಹೇಳ್ತಾರೆ ಅಂತೆಲ್ಲ ವಿವಾದ ಬಂದಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಆ ಶಾಸ್ತ್ರದ ಹಿನ್ನೆಲೆ ಉಳ್ಳ ಅನುಮಾನವೂ ಆಗಿರುವಂಥ ಒಂದು ಪ್ರಮಾಣವನ್ನು ನಾವು ಮೈಗೂಡಿಸ್ಕೋಬೇಕು. ಅದನ್ನು ಇಲ್ಲಿ ಹೇಳ್ತೀವಿ. ಒಂದು ಅನುಮಾನ ತೋರಿಸ್ತಾರೆ ಈ ಶ್ಲೋಕದಲ್ಲಿ. ಏನು ಅನುಮಾನ ತೋರಿಸ್ತಾರೆ ಅಂದರೆ, ನಾವು ನಮ್ಮೊಳಗೆ ವಿಚಾರ ಮಾಡ್ಕೊಳ್ಬೇಕು. ಇದನ್ನೇ ದ್ವಾದಶ ಸ್ತೋತ್ರ ಹೇಳಿದೆ, ಅದನ್ನು ಮುಂದೆ ನೋಡೋಣ. ಏನು ನೋಡಬೇಕು ಅಂದರೆ, ಈಗ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ಇವೆರಡನ್ನು ಇಲ್ಲಿ ಹೇಳಿದ್ದಾರೆ. ಒಟ್ಟಾರೆ ನಮ್ಮ ದೇಹವೇ
5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳಿಂದ ಕೂಡಿದ ನಮ್ಮ ದೇಹ. ಇವು 10 ಇಂದ್ರಿಯಗಳಾಯಿತು. ಬುದ್ಧಿ, ಮನಸ್ಸು, ಇವಿಷ್ಟೆಲ್ಲವೂ ಕೂಡ ನಮ್ಮ ಕೈಯಲ್ಲಿದೆಯಾ? ನಾವು ಹೇಳಿದಂತೆ ಇವು ಕೆಲಸ ಮಾಡ್ತೀವಿಯಾ? ಮಾಡ್ತಿಲ್ಲ. ಎಲ್ಲೋ ತೊಡಗಿಸ್ಬೇಕು ಇವನ್ನ ಅಂತ ನಾವು ಪ್ರಯತ್ನ ಪಡ್ತಿದ್ದೀವಿ, ಅದಾಗ್ತಿಲ್ಲ. ಇನ್ನೆಲ್ಲೋ ಹೋಗ್ತೇವೆ, ಅಲ್ಲಿಗೆ ಹೋಗಬಾರ್ದು ಅಂತ ನಾವು ಅನ್ಕೋತಿದ್ದೀವಿ, ಆದ್ರೆ ಹೋಗುವುದು ನಾವು ಬಿಡ್ತಾ ಇಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ನಾವು ತಿಳ್ಕೊಳ್ಬೇಕು, ಇವು ನಮ್ಮ ಅಧೀನದಲ್ಲಿ ಇಲ್ಲ. ದೇಹದಲ್ಲಿ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಇದೆ. ಅದಾದ್ಮೇಲೆ ಬುದ್ಧಿ ಇದೆ, ಮನಸ್ಸಿದೆ. 5 ಕರ್ಮೇಂದ್ರಿಯ ಏನು ಮಾಡ್ತದೆ ಅಂತ ನಿಮ್ಗೆ ಗೊತ್ತಿದೆ. 5 ಚಟುವಟಿಕೆಗಳನ್ನು ಮಾಡಿಸ್ತದೆ, ಕೈ, ಕಾಲು ಇತ್ಯಾದಿಗಳು. 5 ಜ್ಞಾನೇಂದ್ರಿಯಗಳು ರೂಪ, ರಸಗಂಧ, ಸ್ಪರ್ಶ, ಶಬ್ದಗಳನ್ನು ನಮಗೆ ತಿಳಿಸ್ತವೆ. ಮನಸ್ಸೇನಿದೆ ಅದು ಅನೇಕ ಆಯ್ಕೆಗಳನ್ನು ನಮ್ಮ ಎದುರಿಗಿಡ್ತದೆ. ನಮ್ಮ ಎದುರಿಗೆ ಅನೇಕ ರೂಪಗಳಿವೆ, ಅನೇಕ ಗಂಧಗಳಿವೆ, ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಅವೆಲ್ಲವನ್ನೂ ನಮ್ಮ ಎದುರಿಗೆ ತೆರೆದಿಡ್ತದೆ ಮನಸ್ಸು. ಯಾವುದನ್ನು ನಿರ್ಣಯ ಮಾಡೋದಿಲ್ಲ ಮನಸ್ಸು. ಬುದ್ಧಿಯ ಅದರಲ್ಲಿ ಯಾವುದೋ ಒಂದು ನಿರ್ಣಯ ಮಾಡ್ತದೆ. ನಿರ್ಣಯ ಮಾಡಿದ್ದು ಸರಿ ಇರಬಹುದು, ತಪ್ಪಿರಬಹುದು, ಅಂತೂ ಅದನ್ನು ನಿರ್ಣಯ ಮಾಡ್ತದೆ ಬುದ್ಧಿ. ಇದು ಬುದ್ಧಿಯ ಕೆಲಸ. ಅಂತೂ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಇಷ್ಟರ ಹತೋಟಿಯಲ್ಲಿದ್ದಾನೆ ಈ ಜೀವ. ಈ 5 + 5 1 1 12 ಇವು ನಮ್ಮ ಕೈಯಲ್ಲಿಲ್ಲ. ಹಾಗಾದ್ರೆ ನಾವಾದ್ರೂ ನಮ್ಮ ಕೈಯಲ್ಲಿದ್ದೀವ? ಆತ್ಮ, ಜೀವ ಇದಾದ್ರೂ ನಮ್ಮ ಕೈಯಲ್ಲಿದೆಯಾ ಅಂತಂದ್ರೆ ಈ ಜೀವನಿಗೆ ಈಗ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇದನ್ನ ಹಿಂದೆ ಅನೇಕ ಸರಿ ನೋಡಿದ್ದೀವಿ. ನಮ್ಗೇನಾಗ್ತದೆ ಅಂದ್ರೆ, ನಾವು ಒಬ್ಬ ವ್ಯಕ್ತಿ, ನಾವು ಗಣಕಯಂತ್ರಗಳ ಇತ್ಯಾದಿಗಳ ಅಧೀನರಾಗಿರ್ತೇವಲ್ಲ, ಅವುಗಳ ಅಧೀನ ಒಂದ್ಸರಿ ಆಗಿಬಿಟ್ರೆ ಅವುಗಳಿಲ್ಲದೆ ನಮಗೆ 2 + 2 ಏನು ಅಂತಲೂ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗದೆ ಇರೋಂಗೆ ಆಗಿರ್ತದೆ. ಪ್ರತಿಯೊಂದಕ್ಕೂ ಆ ಉಪಕರಣ ಬೇಕೇ ಆಗ್ತದೆ. ಹೇಗೆ ಉಪಕರಣಗಳ ಅಧೀನರಾಗಿಯೇ ನಾವು ಕೆಲಸ ಮಾಡಬೇಕಾಗ್ತದ, ಮನೆಯ ಕೆಲಸಗಳು, ಬೌದ್ಧಿಕ ಕೆಲಸಗಳು, ಎಲ್ಲ ಕೆಲಸಗಳನ್ನ, ಅದೇ ಥರ ನಮಗೂ ಕೂಡ ಈಗೇನಾಗಿದೆ, ಈ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ ಇಲ್ಲದೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಆತ್ಮನಿಗೆ ಬೇಕಾದ ಶಕ್ತಿ ಇದೆ, ಎಲ್ಲ ಸರಿ, ಆದರೆ ಇವುಗಳ ಹತೋಟಿಯಲ್ಲಿದ್ದಾನ, ಅದನ್ನು ಅವನಿಗೇನು ಮಾಡ್ಲಿಕ್ಕೆ ಆಗ್ತಿಲ್ಲ. ಇವು ನಾವು ಹೇಳಿದಂತೆ ಕೇಳ್ತಿಲ್ಲ. ಹಾಗಾಗಿ ಏನು ಮಾಡಬೇಕು? ಇವುಗಳನ್ನು ನಿಯಂತ್ರಿಸುವವನು ಯಾರೋ ಒಬ್ಬ ಇದ್ದಾನೆ ಅಂತ ನಾವು ತೀರ್ಮಾನ ಮಾಡಬೇಕಾಗ್ತದೆ. ಇದನ್ನೇ ಭಾಗವತ ಪ್ರತಿಪಾದನೆ ಮಾಡಿದೆ. ಶಾಸ್ತ್ರದ ಉದ್ದಕ್ಕೂ ಅದನ್ನೇ ಪ್ರತಿಪಾದನೆ ಮಾಡಿದೆ. ಧ್ರುವ, ಪ್ರಹ್ಲಾದ ಮೊದಲಾದವರ ಕಥೆಗಳಲ್ಲಿ, ಎಲ್ಲ ಕಥೆಗಳಲ್ಲಿಯೂ ಕೂಡ, ಪಾಂಡವರ ಕಥೆಗಳಲ್ಲಿ ಎಲ್ಲ ಕಡೆಯೂ ಕೂಡ ಅದು ಪ್ರತಿಪಾದನೆ ಮಾಡಿರುವುದು ಧ್ರುವನೊಳಗೆ ನಿಂತು, ಪ್ರಹ್ಲಾದನೊಳಗೆ ನಿಂತು, ಪಾಂಡವರೊಳಗೆ ನಿಂತು, ಅನೇಕ ಚಕ್ರವರ್ತಿಗಳೊಳಗೆ, ರಾಜರೊಳಗೆ, ಋಷಿಗಳೊಳಗೆ ನಿಂತು ಈ ಎಲ್ಲ ಕೆಲಸಗಳನ್ನು ಮಾಡಿಸಿದವನು ಅವನೇ ಅಂತಲೇ ಅದು ವರ್ಣನೆ ಮಾಡಿದೆ. ಹಾಗಾದರೆ ಅದೇನು ಅನುಮಾನ ಅಂದರೆ, ಹೀಗೆ ಒಂದು ಅನುಮಾನ ಮಾಡಬೇಕು ಅಂತ ಹೇಳ್ತಾರೆ. ಅನುಮಾನದಲ್ಲಿ ಪಕ್ಷ, ಸಾಧ್ಯ, ಹೇತು ಇವೆಲ್ಲ ಇರ್ತಾರೆ, ಇವು ನಮ್ಗೆ ಗೊತ್ತಿದೆ. ಅದೇನು ಅನುಮಾನ ಅಂದರೆ, ವಿಮತಾಹ ಚೇತನಾಹ, ಚೇತನರು ಅಂದರೆ ಎಲ್ಲ ಜೀವರು, ಇವರ ಪಕ್ಷ. ಅನ್ಯೇನ ಬುದ್ಧಿಯಾದಿ ನಿಯಂತ್ರ ಯುಕ್ತಾಹ, ನಮ್ಮ ಬುದ್ಧಿ ಮನಸ್ಸುಗಳನ್ನು ನಿಯಂತ್ರಿಸುವಂಥ ಇನ್ಯಾರೋ ಒಬ್ಬನಿಂದ ಇವರು ನಿಯಂತ್ರಿತರಾಗಿದ್ದಾರೆ ಅಂತ ಸಾಧ್ಯ. ಅದಕ್ಕೆ ಹೇತು ಏನು ಅಂದರೆ, ಸ್ವತಃ ಕಸ್ಯಚಿದರ್ಥೇ ಜ್ಞಾನೇ ಅಜ್ಞಾನೇ ಸುಖೇ ದುಃಖೇ ತತ್ಪರಿಹಾರೇ ಚ ಅಸಾಮರ್ಥ್ಯಾತ್. ಸ್ವತಃ ನಮಗೆ ಯಾವುದನ್ನಾದ್ರೂ ತಿಳಿಯಲಿಕ್ಕೆ, ತಿಳಿಯದೇ ಇರಲಿಕ್ಕೆ, ಸುಖ ಪಡಲಿಕ್ಕೆ, ಸುಖ ಪಡದೇ ಇರಲಿಕ್ಕೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಅನ್ನುವುದೇ ಹೇತು. ಇದರಿಂದ ಒಬ್ಬ ನಿಯಾಮಕ ಇದ್ದಾನೆ ಅಂತ ಗೊತ್ತಾಗ್ತದೆ. ಇದನ್ನೇ ದ್ವಾದಶ ಸ್ತೋತ್ರದಲ್ಲಿ ಯದಿನಾಮ ಪರೋನ ಭವೇತ ಹರಿಹಿ ಕಥಮಸ್ಯ ವಶೇ ಜಗದೇತದಭೂತ್. ಭಗವಂತ ಒಂದು ವೇಳೆ ಸರ್ವೋತ್ತಮ ಆಗಿಲ್ಲದೆ ಹೋದರೆ ಕಥಮಸ್ಯ ವಶೇ ಜಗದೇತದಭೂತ್, ಈ ಜಗತ್ತು ಅಂದರೆ ಜಡಚೇತನಾತ್ಮಕವಾದ ಜಗತ್ತು, ಅವನು ವಶದಲ್ಲಿ ಹೇಗಿರೋ ಸಾಧ್ಯ ಅಂತ ಪ್ರಶ್ನೆ. ಆದ್ದರಿಂದ ಅವನು ಅದಕ್ಕೆ ನಿಯಾಮಕನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಸರಿ, ಇದವನು ವಶದಲ್ಲಿ ಇದೆ ಅಂತಲೇ ನಂಬೋದು ಹೇಗೆ ಅಂತ ಮತ್ತೆ ಪ್ರಶ್ನೆ ಬರ್ತದಲ್ಲ. ಯದಿನಾಮನತಸ್ಯ ವಶೇ ಸಕಲಂ, ಅದಕ್ಕೆ ಉತ್ತರ ಹೇಳ್ತಾರೆ, ಯದಿನಾಮನತಸ್ಯ ವಶೇ ಸಕಲಂ ಕಥಮೇವಚ ನಿತ್ಯ ಸುಖಂ ನ ಭವೇತ್. ಇದು ಅವನು ವಶದಲ್ಲಿ ಇಲ್ಲ ಅಂತಾಗಿದ್ರೆ ಇದಕ್ಕೆ ಯಾವಾಗಲೂ ಸುಖವೇ ಯಾಕೆ ಸಿಗ್ತಾ ಇಲ್ಲ, ದುಃಖ ಯಾಕೆ ಹೋಗ್ತಾ ಇಲ್ಲ ಆಚೆಗೆ? ದುಃಖವನ್ನು ಹೋಗಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದೇವೆ, ಸುಖ ಬೇಕು ಅಂತ ಪ್ರಯತ್ನ ಪಡ್ತಿದ್ದೇವೆ, ಎರಡೂ ಆಗ್ತಾ ಇಲ್ವಲ್ಲ, ಯಾಕೆ? ಭಾಗವತ ಅದನ್ನು ತುಂಬ ಸುಂದರವಾಗಿ ಬೇರೆ ಒಂದು ಕಡೆ ಹೇಳಿದೆ. ಕಿಂ ಆತ್ಮನಾಥೇನ ಜಹಾತಿ ಯೋ ಮುದಂ. ನಿನ್ನ ಮೇಲೆ ನಮಗೆ ಈ ಜಗತ್ತಿನಲ್ಲಿ ಪ್ರಾಯ ಅತಿ ಹೆಚ್ಚು ಆದರ, ಅಭಿಮಾನ ಎಲ್ಲ ಇರೋದು ನಮ್ಮ ಮೇಲೆ. ಸ್ವಾದರ ಸರ್ವಸಿದ್ಧಂತೂ ನಾವು ಸಂಸಿದ್ಧೋ ಹಿ ಸ್ವಭಾವತಃ ಅಂತ ಅನುವ್ಯಾಖ್ಯಾನದಲ್ಲಿ ಒಂದು ಕಡೆ ಹೇಳ್ತಾರೆ. ಸ್ವಾದರ, ನಮ್ಮ ಮೇಲೆ ಸೆಲ್ಫ್ ಪ್ರೈಡ್, ಅಭಿಮಾನ, ಇದೆಲ್ಲ ಇರುವುದು ನಮ್ಮ ಬಗ್ಗೆ. ನಮಗೆ ಇದಕ್ಕಿಂತ ಹೆಚ್ಚಿನದನ್ನು ಭಗವಂತನಲ್ಲಿ ಇಡಬೇಕು ಅಂತ ಅಲ್ಲಿ ಅನುವ್ಯಾಖ್ಯಾನದಲ್ಲಿ ಬಂದಿದೆ. ಅದಿರಲಿ, ನಾವು ನಮ್ಮ ಬಗ್ಗೆ ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡಿದ್ದೇವಲ್ಲ, ಅಹಂಕಾರ ಇಟ್ಕೊಂಡಿದ್ದೇವಲ್ಲ, ವಾಸ್ತವಿಕವಾಗಿ ನಾವೆಷ್ಟು ಕ್ಷುಲ್ಲಕರು ಅಂತ ವಿಚಾರ ಮಾಡಿದರೆ
ಕಿಮ ಆತ್ಮನ ನಿನ್ನನ್ನು ಕಟ್ಕೊಂಡು ನಿನ್ನನ್ನು ಇಷ್ಟೆಲ್ಲ ಮೆಚ್ಚಿಕೊಂಡಿದ್ದೀಯಲ್ಲ, ನೆಚ್ಚಿಕೊಂಡಿದ್ದೀಯಲ್ಲ, ಅಭಿಮಾನ ಪಡ್ತಿದ್ದೀಯಲ್ಲ ನಿನ್ನ ಬಗ್ಗೆ, ಇದರಿಂದ ಏನು ಉಪಯೋಗ? ಅದು ನಿನ್ನಿಂದ ನಿನಗೇನು ಉಪಯೋಗ ಆಗಿದೆ? ಯಾಕೆಂದ್ರೆ ಜಹಾತಿ ಯೋ ಮುದಂ, ನಿನಗೆ ಬೇಕಾದಾಗ ನಿನಗೆ ಸುಖ ಸಿಗ್ತಿಲ್ಲ, ಬೇಡಾದ ದುಃಖ ಹೋಗ್ತಿಲ್ಲ. ಅಂತ ನಿನ್ನನ್ನು ಕಟ್ಕೊಂಡು, ನಿನ್ನನ್ನು ಮೆಚ್ಚಿಕೊಂಡು, ನಿನ್ನ ಬಗ್ಗೆ ಮೋಹ ಪಟ್ಕೊಂಡು, ಅಭಿಮಾನ ಪಟ್ಕೊಂಡು ಏನಾಗಬೇಕಾಗಿದೆ ಅಂಥದ್ದು ಭಾಗವತ ಮುಂದೊಂದು ಕಡೆ. ಹಾಗೆ ನಿತ್ಯ ಸುಖ ನಿಮ್ಗೆ ಆಗ್ತಿಲ್ವಲ್ಲ. ಈಗ ನಿತ್ಯ ಸುಖ ಆಗ್ತಿಲ್ಲ ಅಂದ್ರೆ ಯಾರ್ದೋ ಒಬ್ಬರು ವಶದಲ್ಲಿದ್ದೀರಿ ಅಂತ ಅರ್ಥ. ಯಾರ್ದೋ ಒಬ್ಬರು ವಶದಲ್ಲಿ ಇದ್ದೀರಿ ಅಂತಂದ್ರೆ ಅವನು ಸರ್ವೋತ್ತಮ ಆಗಿದ್ದಾನೆ ಅಂತ ಅರ್ಥ. ಭಾಗವತ ದ್ವಾದಶ ಸ್ತೋತ್ರ 2 ಅನುಮಾನಗಳ ಮೂಲಕ ಅದನ್ನ ನಾವು ತಿಳಿಸಿಕೊಟ್ಟಿದೆ. ಅದೇ ಥರದ ಒಂದು ಅನುಮಾನ ಇಲ್ಲಿಯೂ ಕೂಡ ಹೀಗೆ ಕೇಳಿ ಬರ್ತದೆ. ಸ್ವ ಅವಶತೆಯ ಸಾಕ್ಷಿ ಸಿದ್ಧೈ, ನಾವು ನಮ್ಮ ಕೈಯಲ್ಲಿಲ್ಲ, ನಮ್ಮ ಮನಸ್ಸು ನಮ್ಮ ಕೈಯಲ್ಲಿಲ್ಲ, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿಲ್ಲ ಅಂತನ್ನೋದು ಸಾಕ್ಷಿ ಸಿದ್ಧವಾದದ್ದು. ಇದನ್ನು ಅನೇಕ ಸಾರಿ ನಾನು ನನ್ನ ಮನಸ್ಸಿನಲ್ಲೇ ಅಂಟ್ಕೊಂಡಿದ್ದು. ಮನುಷ್ಯ ಸೃಷ್ಟಿಗೆ ಬಂದಾಗಿನಿಂದ ತೊಡಗೆ ಮುಕ್ತನಾಗುವವರೆಗೆ, ಈ ಜನ್ಮದಲ್ಲಿ ತಂದೆ ತಾಯಿಯಂದ್ರ ಗರ್ಭದಿಂದ ಹೊರಗೆ ಬಂದ ಮೇಲೆ ಸಾಯುವವರೆಗೆ, ಇವತ್ತು ನಾನು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ 3 ಹಂತಗಳು ಒಟ್ಟು. ಸೃಷ್ಟಿ, ಪರಮಾತ್ಮನ ಮುಷ್ಟಿಯಿಂದ ಹೊರಗೆ ಬರುವುದು, ಇನ್ನೊಂದು ಈ ಜನ್ಮ 60, 70, 80 ವರ್ಷದ ಈ ಜನ್ಮ, ಮತ್ತು ಈ ದಿನ ಆಷಾಢ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಈ ದಿನ, ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲದವರೆಗೆ. ಬೆಳಿಗ್ಗೆ ಏಳುವುದರಿಂದ ಯಾವುದೂ ಕೂಡ ನಮ್ಮ ಅಧೀನ ಇಲ್ಲ. ಏಳಬೇಕು ಅಂತ ನಾವು ಅಂದ್ಕೊಂಡು ಸರಿಯಾಗಿ ಗಂಟೆ ಬಾರಿಸಿದಂತೆ ನಾವು ಎದ್ದಿದ್ದೀವ? ಎದ್ದಿಲ್ಲ. ಏಳುವುದರಿಂದ ತೊಡಗಿ ನಾವು ನಮ್ಮ ಕೈಯಲ್ಲಿಲ್ಲ. ನಾವು ಎಲ್ಲ ಸರಿ ತೀರ್ಮಾನಗಳನ್ನು ಮಾಡ್ಕೊಳ್ತೇವೆ, ಎಷ್ಟೆಷ್ಟೋ ಸಂಕಲ್ಪಗಳನ್ನು, ಎಷ್ಟೆಷ್ಟೋ ಪ್ರತಿಜ್ಞೆಗಳನ್ನು ಅನೇಕ ಬಾರಿ ಮಾಡ್ತಿರ್ತೇವೆ. ಪ್ರತಿಜ್ಞೆಗಳನ್ನು ಅನೇಕ ಬಾರಿ ಮಾಡ್ತಿದ್ದೀವಿ, ಹಾಗೆ ಮಾಡಬಾರ್ದು, ಹೀಗೆ ಮಾಡಲೇಬೇಕು ಅಂತ ಅನೇಕ ಬಾರಿ ಮಾಡ್ತಿದ್ದೇವೆ ಅಂದರೆ ಅನೇಕ ಬಾರಿ ಅದನ್ನು ಮುರಿದಿದ್ದೇವೆ ಅಂತ ಅರ್ಥ. ಹೀಗೆ ನಾವು ಸಾಕ್ಷಿಯಿಂದ ಸಿದ್ಧ ಆಗಿದೆ ಇದೆಲ್ಲ, ನಾವು ನಮ್ಮ ಅಧೀನ ಇಲ್ಲ ಅಂತನ್ನೋದು. ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಿದ್ದೇವೆ. ಇಲ್ಲೊಂದು ಶ್ಲೋಕ ಭಾಗವತ ತಾತ್ಪರ್ಯದಲ್ಲಿ, ಲಕ್ಷಿತಶ್ಚ ಅಸ್ಮಿನ್ ಪುರಾಣೇ ಬುದ್ಧ್ಯಾದೀನಾಂ ಪಾರವಶ್ಯ ದರ್ಶನ ತನ್ಯೋ ನಿಯಂತ ಅಸ್ತಿ ಇತಿ. ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಭಗವಂತನ ಲಕ್ಷಣಗಳನ್ನು ತೋರಿಸಿದ್ದಾರೆ. ಅವನು ಹೇಗೆ ನಮಗೆಲ್ಲ ನಿಯಾಮಕನಾಗಿದ್ದಾನೆ, ನಮ್ಮೆಲ್ಲದಕ್ಕೂ ಅವನು ಹೇಗೆ ನಿಯಾಮಕ ಆಗಿದ್ದಾನೆ ಅನ್ನೋದನ್ನು ತೋರಿಸಿದ್ದಾರೆ. ಯಾಕೆಂದರೆ ಬುದ್ಧಿ ಮನಸ್ಸೆಲ್ಲವೂ ಕೂಡ ಪರವಶ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಅಲ್ಲೊಂದು ಶ್ಲೋಕ, ಸಮಾಧೌ ಅಸಮಾಧೌ ಚ ನಿಸ್ವತಂತ್ರಸ್ಯ ದೇಹಿನಃ ಅನ್ಯೋ ನಿಯಂತ ಭಗವಾನ್ ವಾಸುದೇವ ಪರಃಪ್ರಭು ಅಂತ. ನಮ್ಮ ಸಮಾಧಿಗೆ ಅಸಮಾಧಿಗೆ ಎರಡಕ್ಕೂ ಕೂಡ ನಾವು ನಿಯಾಮಕರಲ್ಲ, ನಮಗೆಲ್ಲರಿಗೂ ನಿಯಾಮಕ ಭಗವಂತ ವಾಸುದೇವ. ಅದೇನು ಸಮಾಧಿ ಅಂದರೆ? ಸಮಾಧಿ ಅಂದರೆ ಭಗವಂತ ಸಮಾಧಿ ವ್ಯವಸ್ಥೆ, ಋಷಿಗಳ ಸಮಾಧಿ ವ್ಯವಸ್ಥೆ ಹೊಂದುತ್ತಾರಲ್ಲ, ಆ ಸಮಾಧಿ ವ್ಯವಸ್ಥೆ ಅಂತ ಅರ್ಥ ಅಲ್ಲ. ಸಮಾಧಿ ಅಂದರೆ ಭಗವಂತನ ಕಡೆ ಮನಸ್ಸು ತೊಡಗಿಸೋದು. ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದ್ದು, ತುಂಬ ಸರಳವಾದದ್ದು. ಆದರೆ ಅದು ನಮಗೆ ಸುಲಭವಾಗಿ ಎಲ್ಲ ಸಂದರ್ಭದಲ್ಲೂ ಸಾಧ್ಯ ಆಗ್ತಿಲ್ಲ, ದೀರ್ಘ ಹೊತ್ತು ಆಗ್ತಿಲ್ಲ. ಅಸಮಾಧವು ತದ ಅಕರಣೆ, ಭಗವಂತನ ಕಡೆ ಮನಸ್ಸು ಹೋಗಬಾರ್ದು ಅಥವಾ ಬೇರೆ ಎಲ್ಲೋ ಮನಸ್ಸು ಹೋಗಬಾರ್ದು ಅಂದರೆ ಅದೂ ಸಾಧ್ಯ ಆಗ್ತಿಲ್ಲ. ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗ್ತಿದೆ, ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಿಲ್ಲ, ಯಾವುದೂ ಆಗ್ತಿಲ್ಲ. ಇಷ್ಟೆಲ್ಲ ಈ ಎಲ್ಲ ವಿಷಯಗಳಲ್ಲಿಯೂ ಕೂಡ ಭಗವಂತನ ಕಡೆಗೆ ಮನಸ್ಸನ್ನು ತೊಡಗಿಸದೇ ಇರಲಿಕ್ಕೆ, ಬೇರೆ ಕಡೆ ಮನಸ್ಸನ್ನು ತೊಡಗಿಸದೇ ಇರಲಿಕ್ಕೆ ಯಾವುದರಲ್ಲೂ ನಾವು ಸ್ವತಂತ್ರರಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆದ್ದರಿಂದ ಒಬ್ಬ ಭಗವಂತನಾದ ವಾಸುದೇವ ಶ್ರೇಷ್ಠನಾದವನು, ಪ್ರಭುವಾದವನು ಒಬ್ಬ ಇದ್ದಾನೆ ಅಂತ ಹೀಗೆ ಅದರಿಂದ ಗೊತ್ತಾಗ್ತದೆ. ಈ ಒಂದು ಅನುಮಾನ ಪ್ರಯೋಗ, ಇದನ್ನೇ ಶ್ರೀಧರರು ಬೇರೆ ಒಂದು ಅನುಮಾನ ಹೇಳ್ತಾರೆ. ಬುದ್ಧ್ಯಾದೀನಿ ಅಂತ ಪಕ್ಷ, ಬುದ್ಧಿ ಮನಸ್ಸು ಮೊದಲಾದವುಗಳು ಪಕ್ಷ. ಕರ್ತೃ ಪ್ರಯೋಜ್ಯಾನಿ, ಯಾರೊಬ್ಬ ಕರ್ತೃವಿನಿಂದ ಅವು ನಿಯಂತ್ರಿತವಾಗಿವೆ, ಪ್ರೇರಿತ ಆಗಿವೆ ಅಂತ ಸಾಧ್ಯ. ಕರಣತ್ವ, ಕರಣ ಆಗಿರುವುದರಿಂದ ಅಂತ. ಕೊಡಲಿ, ಪೆನ್ನು ಒಂದು ಕರಣ, ಅವೆಲ್ಲ ಒಬ್ಬ ಕರ್ತೃವಿನಿಂದ ಪ್ರೇರಿತ ಅಲ್ವಾ? ಹಾಗೆ ಬುದ್ಧಿ ಮನಸ್ಸು ಮೊದಲಾದವು ಕೂಡ ಯಾವುದೋ ಒಬ್ಬ ಕರ್ತೃವಿನಿಂದ ಪ್ರೇರಿತ. ನಾವೇ ಕರ್ತೃ ಯಾಕಾಗಿರಬಾರ್ದು ಅಂದರೆ ನಮ್ಮನ್ನು ನಾವೇ ನಿಯಂತ್ರಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಾವು ಈಗ ಉಪಕರಣಗಳ ಅಧೀನದಲ್ಲಿದ್ದೇವೆ, ನಾವು ಹೇಳಿದಂತೆ ಅವು ಕೇಳ್ತಿಲ್ಲ, ಆದರೆ ಅವುಗಳನ್ನು ಪೂರ್ಣವಾಗಿ ನಿಯಂತ್ರಿಸಲಿಕ್ಕೂ ನಮಗೂ ಆಗ್ತಿಲ್ಲ. ಹೀಗಿನ ಒಂದು ಪರಾಧೀನತೆಯಲ್ಲಿ ನಾವಿದ್ದೇವೆ ಅಂತ ಅದರ ತಾತ್ಪರ್ಯ. ಇದು ಅಲ್ಲಿ ಯಾದವಾರ್ಯರು ನಮಗೆ ತಿಳಿಸಿರುವಂಥ ಒಂದರ್ಥ. ಹೀಗೆ ಲಕ್ಷಿತಶ್ಚ, ಭಗವಂತನ ಬಗ್ಗೆ ಹೀಗೆ ಲಕ್ಷಣಗಳ ಪೂರ್ವಕವಾಗಿ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅವನ ಲಕ್ಷಣಗಳನ್ನು ತೋರಿಸಿದ್ದಾರೆ. ಸಕಲಕ್ಕೂ ಕೂಡ ಅವನ ನಿಯಾಮಕ ಅಂತ ಅನ್ನೋದನ್ನ ತೋರಿಸಿದ್ದಾರೆ. ಬುದ್ಧ್ಯಾದಿಭಿ ಅನುಮಾಪಕೈಹಿ, ಅನುಮಾಪಕ ಅಂದರೆ ಅನುಮಾನಕ್ಕೆ ಕಾರಣವಾದ ಹೇತುಗಳು ಅಂತ ಅರ್ಥ. ಲಕ್ಷಣಗಳು ಅಂದರೆ
ಆ ಲಿಂಗಗಳು, ಅವುಗಳ ಮೂಲಕ ಆ ಭಗವಂತನ ಬಗ್ಗೆ ತೋರಿಸಿದ್ದಾರೆ. ಲಕ್ಷಿತಃ ಅಂದರೆ ಪ್ರತಿಪಾದಿತಃ. ಈಗ ಅದರ ಒಟ್ಟು ಶ್ಲೋಕದ ಅಭಿಪ್ರಾಯ ಆಗ್ತದೆ. ಇದು 38ನೇ ಶ್ಲೋಕ ನಾವು ನೋಡಿದ್ದು. ಅದರಿಂದ ಅದರ ಫಲಶ್ರುತಿ ಏನು ಅಂದರೆ ತಸ್ಮಾತ್ ಸರ್ವಾತ್ಮನ ರಾಜನ್, ಇದು 39ನೇ ಶ್ಲೋಕ. ಒಟ್ಟು 40 ಶ್ಲೋಕಗಳು. ಅದರಿಂದ ಏನು ಮಾಡಬೇಕು? ಸರ್ವಾತ್ಮನ, ಎಲ್ಲ ರೀತಿಯಿಂದಲೂ ಭಗವಂತನನ್ನೇ ಯಾವಾಗಲೂ ಎಲ್ಲ ಪ್ರದೇಶಗಳಲ್ಲಿಯೂ ಎಂಥ ಸ್ಥಿತಿಯಲ್ಲಿದ್ದರೂ, ಎಂಥ ದುಃಖದ ಸ್ಥಿತಿಯಲ್ಲಿದ್ದರೂ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ, ಅವನ ಬಗ್ಗೆ ಶ್ರವಣ ಮಾಡಬೇಕು, ಮುಂದೆ ಕೀರ್ತನ ಮಾಡಬೇಕು, ಸ್ಮರಣ ಮಾಡಬೇಕು ಅಂತ ಕೇಳಿ ಬರ್ತದೆ. ಇವುಗಳನ್ನೆಲ್ಲ ಹಿಂದೆ ಶ್ರವಣ, ಮನನ, ಧ್ಯಾನ ಅಂತ 3 ರೀತಿಯ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರವಣ ಅಂದ್ರೆ ಶ್ರೋತವ್ಯ ಅಂದರೆ ಶ್ರವಣ ಮಾಡಬೇಕು ಅಂತಲೇ ಅರ್ಥ ಅವನ ಕುರಿತು. ಕೀರ್ತಿತವ್ಯ ಅಂದರೆ ಮನನ ಮಾಡಬೇಕು ಅಂತ ಅರ್ಥ, ಬರೇ ಹಾಡಬೇಕು ಅಂತ ಅರ್ಥ ಅಲ್ಲ. ಸ್ಮರ್ತವ್ಯ ಅಂದರೆ ಧ್ಯಾನದಲ್ಲಿ ಮನಸ್ಸಿನ ಪರದೆಯ ಮೇಲೆ ಅವನ ಚಿತ್ರವನ್ನು ಕಾಣುವ ಪ್ರಯತ್ನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅವನ ಬಗ್ಗೆನೇ ಇಷ್ಟೆಲ್ಲವನ್ನು ಕೂಡ ನಾವು ಮಾಡಬೇಕು. ತಸ್ಮಾತ್ ಭಗವತೈವ ಏಷಃ, ಭಗವತ ಏವ ಏಷಃ ಉಕ್ತಃ ತಸ್ಮಾತ್ ಸಯೇವ ಶ್ರೋತವ್ಯಾದಿ. ಅದರಿಂದ ಅವನನ್ನು ಕುರಿತೇ ನಾವು ಶ್ರವಣ ಮಾಡಬೇಕು, ಅವನನ್ನು ಬಿಟ್ಟು ಬೇರೆ ಯಾರನ್ನು ಮಾಡಬಾರ್ದು. ಸ್ವಯಂ ವೇದವ್ಯಾಸರಿಂದಲೇ ರಚಿತವಾದ್ದರಿಂದ ಈ ಭಾಗವತದ ಮಾರ್ಗದಲ್ಲಿಯೇ ನಾವು ಮುಂದುವರಿಬೇಕು ಅಂತ ಅದರ ತಾತ್ಪರ್ಯ. ಪಿಬಂತಿಯೇ ಭಗವತಃ ಆತ್ಮನಸ್ತತಾಂ ಕಥಾಮೃತಂ ಶ್ರವಣಪುಟೇಶು ಸಂಭೃತಂ ಪುನಂತಿಯೇ ವಿಷಯದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರು ಹಾಂತಿಕಂ ಅಂತ ಈ ಅಧ್ಯಾಯದ ಕೊನೆಯ ಶ್ಲೋಕ. ಅಲ್ಲಿ ಏನು ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಿದ್ರಿಂದ ಏನು ಫಲ ಸಿಗ್ತದೆ ಅಂದರೆ, ಈ ನಮ್ಮ ಮನಸ್ಸು, ನಮ್ಮ ವ್ಯಕ್ತಿತ್ವ ಏನು ಈ ಕಲುಷಿತ ಆಗಿದೆಯಲ್ಲ ವಿಷಯ ಪದಾರ್ಥಗಳ ಸಂಪರ್ಕದಿಂದ, ಆ ಮಾಲಿನ್ಯ ಎಲ್ಲ ಹೊರಟು ಹೋಗ್ತದೆ. ನಾವು ಬೊಗಸೆಯಿಂದ ನೀರನ್ನು ಕುಡಿತೇವೆ, ಯಾವುದೇ ಲೋಟ ಇತ್ಯಾದಿ ಯಾವುದು ಇಲ್ಲದೆ ಹೋದರೆ ಬೊಗಸೆಯಿಂದ ಎತ್ತಿ ನೀರು ಕುಡಿತೇವಲ್ಲ, ಹಾಗೆ ನಮ್ಮ ಕಿವಿ ಅನ್ನೋದೇ ಒಂದು ಬೊಗಸೆ. ಅದರ ಮೂಲಕ ಈ ಕಥೆಯ ಅಮೃತವನ್ನು ಪಾನ ಮಾಡಿದರೆ, ಕಥಾ ಅಂತ ಬಂದಿದೆ. ಕಥಾ ಅಂದರೆ ಬರೇ ಸ್ಟೋರಿ ಅಲ್ಲ, ಎಲ್ಲ ಅಂಶಗಳು ಕೂಡ, ಎಲ್ಲ ತಾತ್ವಿಕ ಅಂಶಗಳು, ಪ್ರಮೇಯಗಳು, ಗಹನವಾದ ಪ್ರಮೇಯಗಳು ಎಲ್ಲವೂ ಕೂಡ ಕಥೆಯೇ. ಅವುಗಳನ್ನು ಪಾನ ಮಾಡುವವರು ಮನಸ್ಸನ್ನು ಶುದ್ಧ ಮಾಡಿಕೊಂಡು ವಿಷಯ ದೂಷಿತಾಶಯಂ, ಅದನ್ನು ಸ್ವಚ್ಛ ಮಾಡಿಕೊಂಡು ತಚ್ಚರಣ ಸರೋರು ಹಾಂತಿಕಂ, ಆ ಭಗವಂತನ ಪಾದಕಮಲವನ್ನು ಅವರು ಹೋಗಿ ಸೇರ್ತಾರೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯ ಸಮಾಪ್ತ ಆಗಿದೆ. ಈ ಹಿಂದೆ ಈ ಒಂದು 6-8 ಶ್ಲೋಕಗಳಲ್ಲಿ ಗಹನವಾದಂಥ ವಿಷಯಗಳನ್ನು ನಾವು ನೋಡಿದ್ದೇವಲ್ಲ, ಜೀವ ಯಾವ ಮಾರ್ಗದಲ್ಲಿ ಹೋಗ್ತಾನೆ, ಹೇಗೆ ಇತ್ಯಾದಿಗಳ ಕುರಿತಾಗಿ. ಅದರ ಕುರಿತಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು ಅಂತ ಅಂದ್ಕೊಳ್ತೇನೆ. ಭಗವಂತನ ಕುರಿತು ಶ್ರವಣ ಮಾಡಿದರೆ ಸಾಕು, ಧ್ಯಾನ ಮಾಡಿದರೆ ಸಾಕು, ಅವನ ರೂಪಗಳನ್ನು, ಅವನ ನಾಮಗಳನ್ನು, ಇಷ್ಟು ಕ್ಲಿಷ್ಟವಾದ ವಿಷಯಗಳನ್ನು, ಟಿಪ್ಪಣಿಯಲ್ಲಿರುವಂಥ ವಿಷಯಗಳು, ಬೇರೆ ಬೇರೆ ಉಪನಿಷತ್ತಿನಲ್ಲಿರುವ ವಿಷಯಗಳು, ಅವುಗಳನ್ನು ನಾವು ಯಾತಕ್ಕಾಗಿ ಅನುಸಂಧಾನ ಮಾಡಬೇಕು? ಅಷ್ಟು ಕ್ಲಿಷ್ಟವಾದ ವಿಷಯಗಳ ಅಗತ್ಯ ನಮಗಿದೆಯಾ ಅಂತ ಒಂದು ಜಿಜ್ಞಾಸೆ ಬರ್ತಿರ್ತದೆ ನಮಗೆ. ಇದನ್ನು ಮಾಡುವಾಗ ಹೀಗೆ ಗೊತ್ತಿರಬೇಕು, ನಾವು ಸಾಧಕರು ಎಷ್ಟು ಜ್ಞಾನಕ್ಕೆ ಅಧಿಕಾರಿಗಳು, ಯಾವ ಮಾರ್ಗಕ್ಕೆ ಅಧಿಕಾರಿಗಳು ಅನ್ನೋದು ನಮ್ಗೆ ಗೊತ್ತಿಲ್ಲ. ಗೀತಾ ಪ್ರಸ್ಥಾನದಲ್ಲಿ ಅದು ಒಂದು ಕಡೆ ಬಂದಿದೆ ಕೊನೆಗೆ, ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್. ಸುಮ್ಮನೆ ಸ್ವಲ್ಪ ಭಗವಂತನ ತಿಳಿದ್ರೂ ಮುಕ್ತನಾಗ್ತಾನಂತೆ. ಶಾಸ್ತ್ರದ ಮೂಲಕನೇ ತಿಳಿಬೇಕು ಅಂತಿಲ್ಲ, ಹೇಗೋ ತಿಳಿದ್ರು, ಶಾಸ್ತ್ರದ ನೆರವಿಲ್ಲದೇನೆ ಹಾಗೇ ತಿಳಿದ್ರೂ ಮುಕ್ತನಾಗ್ತಾನೆ. ಶಾಸ್ತ್ರವನ್ನು ಕೇಳಿಯೇ ತಿಳಿದ್ರೆ ಇನ್ನೂ ಹೆಚ್ಚಿನ ಮುಕ್ತಿ, ಸುಖ ಹೆಚ್ಚು. ಮತ್ತೆ ಶಾಸ್ತ್ರ ಇನ್ನೊಬ್ಬರಿಂದ ಕೇಳಿ ನಾವು ಅದನ್ನು ಪಠಣ ಮಾಡಿದರೆ ಮತ್ತೂ ಹೆಚ್ಚಿನ ಮುಕ್ತಿ, ನಾವು ಅದನ್ನು ಪಾಠ ಮಾಡಿದರೆ ಮತ್ತೂ ಹೆಚ್ಚಿನ ಮುಕ್ತಿ ಅಂತ ಹೀಗೆಲ್ಲ ಮುಕ್ತಿಯ ಗ್ರೇಡ್ಗಳಿವೆ. ಆದ್ದರಿಂದ ನಾವು ಸ್ವಲ್ಪ ತಿಳಿಯಬೇಕಾದ ಅಧಿಕಾರಿಗಳು, ಬಹಳ ತಿಳಿಯಬೇಕಾದ ಅಧಿಕಾರಿಗಳು ಅಂತ ಅನ್ನೋದು ಈಗ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಆಸಕ್ತಿ, ನಮ್ಮ ಶಕ್ತಿ ಏನಿದೆ ಅಂತನ್ನೋದನ್ನು ನಾವೇ ತಿಳಿದುಕೊಂಡು ಅವುಗಳನ್ನು ಆ ಶಾಸ್ತ್ರದಲ್ಲಿ ಬಂದಿರುವ ವಿಚಾರಗಳನ್ನು ತಿಳಿದು ಪ್ರವಚನ ಮಾಡುವ ಹಾಗೆ ಶ್ರವಣ ಮಾಡುವಂಥ ಒಂದು ಅವಕಾಶವನ್ನು ತಂದ್ಕೋಬೇಕು. ಮತ್ತು ಶಾಸ್ತ್ರದಲ್ಲಿ ಇಷ್ಟೆಲ್ಲ ಗಹನವಾದಂಥ ಅನೇಕ ವಿಷಯಗಳೆಲ್ಲ ಇವೆ, ಶಾಸ್ತ್ರ ಅನ್ನೋದು ಅಷ್ಟು ಸರಳವಾದದ್ದಲ್ಲ ಅಂತ ಶಾಸ್ತ್ರದ ಆಳ ಅಗಲಗಳನ್ನು ನಾವು ತಿಳಿದೇ ಹೋದ್ರೂ ಕೂಡ, ಎಷ್ಟು ಆಳ ಎಷ್ಟು ಅಗಲ ಅಂತ ತಿಳಿದೇ ಹೋದರೂ ಬಹಳ ಆಳವಾಗಿದೆ, ಬಹಳ ಅಗಲ ಇದೆ ಅಂತಾದರೂ ಶಾಸ್ತ್ರದ ಪರಿಚಯ ಒಂದಿಷ್ಟು ನಾವು ಮಾಡಿಕೊಂಡಂತಾಗ್ತದೆ. ಮತ್ತು
ನಾವು ಈ ಸಂದರ್ಭದಲ್ಲಿ ಮಾಡಬೇಕಾದದ್ದೇನು? ಅದು ಹಿಂದೆ ನಾವು ಅನೇಕ ಕಡೆ ನೋಡಿದ್ದೇವೆ. ಭಾಗವತದಲ್ಲಿಯೂ ಆ ಶ್ಲೋಕ ಬಂದಿದೆ, ಮಹಾಭಾರತದಲ್ಲಿಯೂ ಆ ಶ್ಲೋಕ ಬಂದಿದೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿಜ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಮಹಾಭಾರತದ ಮಾತು. ಸಕಲ ಶಾಸ್ತ್ರಗಳನ್ನು ಆಲೋಡನೆ ಮಾಡಿದ ಮೇಲೆ, ಚೆನ್ನಾಗಿ ವಿಮರ್ಶೆ ಮಾಡಿದ ಮೇಲೆ, ಇದಮೇಕಂ ಸುನಿಷ್ಪನ್ನಂ, ಚೆನ್ನಾಗಿ ತೀರ್ಮಾನ ಆಗಿದ್ದು ಯಾವುದು ಅಂದರೆ ಭಗವಂತನನ್ನು ಯಾವತ್ತೂ ಧ್ಯಾನ ಮಾಡಬೇಕು ಅನ್ನೋದು ಮಾತ್ರ ಚೆನ್ನಾಗಿ ತೀರ್ಮಾನ ಆಯಿತು. ಮಹಾಭಾರತ ಹೀಗೆ ಹೇಳ್ತದೆ. ಭಾಗವತನು ಕೂಡ ಹಾಗೆ ಒಂದು ಕಡೆ ಹೇಳ್ತದೆ, ಶಾಸ್ತ್ರೇ ಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು. ಶಾಸ್ತ್ರಗಳಲ್ಲಿ ಇದೊಂದೇ ಪಾಯಿಂಟ್ ಚೆನ್ನಾಗಿ ತೀರ್ಮಾನ ಆಗಿರೋ, ಉಳಿದ ಪಾಯಿಂಟ್ಗಳು ಇನ್ನೂ ಚೆನ್ನಾಗಿ ತೀರ್ಮಾನ ಆಗಿಲ್ಲ ನಮ್ಮಂಥವ್ರಿಗೆ. ಅದೇನೆಂದರೆ ಕ್ಷೇಮಸ್ಯ, ನಮ್ಮ ಕ್ಷೇಮಕ್ಕೆ ಯಾವುದು ಕಾರಣ ಅಂದರೆ ಅಸಂಗ ಆತ್ಮವು ವ್ಯತಿರಿಕ್ತ ವಸ್ತುನೇ, ಭಗವಂತನಿಂದ ಹೊರತಾದ ಬೇರೆ ವಸ್ತುಗಳ ಬಗ್ಗೆ ಕಡೆಗಣನೆ, ಅದನ್ನು ತಿರಸ್ಕಾರ ಮಾಡಬೇಕು. ದೃಢಾರತಿ ಬ್ರಹ್ಮಣ ನಿರ್ಗುಣೇಚಯ, ಪ್ರಾಕೃತ ಗುಣರಹಿತನಾದ ಅನಂತ ಕಲ್ಯಾಣ ಗುಣವುಳ್ಳಂತಹ ಭಗವಂತನಲ್ಲಿ ದೃಢವಾದ ಆಸಕ್ತಿ. ಇದೊಂದು ಪಾಯಿಂಟ್ ಮಾತ್ರ ಇಷ್ಟೆಲ್ಲ ಶಾಸ್ತ್ರಗಳನ್ನು ನಾವು ಗಮನಿಸಿದ ಮೇಲೆ ನಮಗೆ ತಿಳಿಯುವಂಥ ವಿಚಾರ. ನಮ್ಮಲ್ಲಿ ಇರುವ ಎರಡು, ಒಂದು ಆಚಾರ ಮತ್ತೊಂದು ವಿಚಾರ. ಆ ಆಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಅನೇಕ ಸಂಕೀರ್ಣತೆಗಳಿವೆ, ಗಹನತೆಗಳಿವೆ. ಅದೆಲ್ಲವೂ ನಮಗೆ ಇದ್ಯಾಕೆ ಹೀಗೆ ಅದ್ಯಾಕೆ ಹಾಗೆ ಅಂತ ಅರ್ಥ ಆಗದೇ ಇರಬಹುದು. ವಿಚಾರಗಳು ಕೂಡ ತುಂಬ ಗಹನವಾಗಿವೆ, ಎಲ್ಲವೂ ನಮ್ಗೆ ಅರ್ಥ ಆಗದೇ ಇರಬಹುದು. ಅಷ್ಟೆಲ್ಲ ಇದ್ರೂ ಕೂಡ ಚೆನ್ನಾಗಿ ತೀರ್ಮಾನ ಆಗೋದು. ಪಂಡಿತ ಆಗಲಿ, ಪಾಮರ ಆಗಲಿ, ಸ್ತ್ರೀ ಆಗಲಿ, ಪುರುಷ ಆಗಲಿ, ಎಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಒಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುವ ಒಂದು ಅಂಶ ಅಂದರೆ ಭಗವಂತನನ್ನು ಯಾವತ್ತೂ ಧ್ಯಾನ ಮಾಡಬೇಕು. ಭಗವಂತ ದೊಡ್ಡವನು, ಉಳಿದ ಸಂಗತಿಗಳು ಆ ಕಡೆ ಇರಲಿ. ಭಾಗವತನೇ ಅದನ್ನು ಬೇರೆ ಬೇರೆ ಕಡೆ ಹೇಳಿದೆ. ಯಚ್ಛಕ್ತಯೋ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತಿ. ಯಾವ ಭಗವಂತನ ಶಕ್ತಿಗಳು ಲೀಲೆಗಳೇನಿವೆ ಅವು ವದತಾಂ ವಾದಿನಾಂ, ಒಳ್ಳೆ ಒಳ್ಳೆ ನಿಷ್ಣಾತರಾದ ತರ್ಕ ವೇದಾಂತಗಳಲ್ಲಿ ಪಂಡಿತರಾದ ತಳಸ್ಪರ್ಶಿ ಪಾಂಡಿತ್ಯ ಇರುವ ವಿದ್ವಾಂಸರು ಸೇರಿದ್ರು ವಿವಾದ ಸಂವಾದ ಭುವೋ ಭವಂತಿ, ಮತ್ತೆ ಅವರಲ್ಲಿ ವಿವಾದನೆ ಆಗ್ತಿರ್ತದೆ. ಕುರುವಂತಿ ತೇಷಾಂ ಪುನರಾತ್ಮಮೋಹಂ, ಎಲ್ಲರಿಗೂ ಇಲ್ಲಿ ತೀರ್ಮಾನ ಆಗಿರ್ತದ, ಇವ್ರಿಗೊಂದು ಮೋಹ ಅವ್ರಿಗೊಂದು ಮೋಹ, ಆ ಮೋಹದಲ್ಲೇ ಎಲ್ಲರೂ ಮುಂದುವರಿತಾ ಇರ್ತಾರೆ. ಕುರುವಂತಿ ತೇಷಾಂ ಪುನರಾತ್ಮಮೋಹಂ. ಇಂಥ ಭಗವಂತನ ಶಕ್ತಿಗಳು ಲೀಲೆಗಳ ಬಗ್ಗೆ ಹೀಗೆಲ್ಲ ಆಗ್ತದಲ್ಲ, ತಸ್ಮೈ ನಮಃ ಅನಂತ ಗುಣಾಯ ಭೂಮ್ನೆ. ಅಂಥ ಅನಂತ ಗುಣನಾದ ಭೂಮ ಅನಿಸ್ಕೊಂಡಿರುವ ಭಗವಂತನಿಗೆ, ಪೂರ್ಣ ಅನಿಸ್ಕೊಂಡಿರುವ ಭಗವಂತನಿಗೆ ನಮಸ್ಕಾರ. ಪ್ರಾಯ ಇದೊಂದು ಶ್ಲೋಕ ಸನಾತನ ಧರ್ಮದವರು, ಉಳಿದೆಲ್ಲ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಪಂಥಗಳ ಜನರು ಕೂಡ ಅನುಸಂಧಾನ ಮಾಡ್ಕೊಳ್ಬಹುದಾದ ಒಂದು ವಿಷಯ ಇದು. ಇಲ್ಲಿ ಯಾವ ಶಿವ ಅಂತ ಹೆಸರು ಬರಲಿಲ್ಲ, ವಿಷ್ಣು ಅಂತ ಹೆಸರು ಬರಲಿಲ್ಲ, ಅಲ್ಲಾಹ್ ಅಂತ ಹೆಸರು ಬರಲಿಲ್ಲ, ದೇವರು ಅಂತ ಹೆಸರು ಬರಲಿಲ್ಲ, ಏನೂ ಹೆಸರು ಬರಲಿಲ್ಲ. ವದತಾಂ ವಾದಿನ, ಜಗತ್ತಿನ ತುಂಬೆ ಜ್ಞಾನಿಗಳಿಗೇನು ಕೊರತೆ ಇಲ್ಲ, ಪ್ರವಾದಿಗಳಿಗೇನು ಕೊರತೆ ಇಲ್ಲ, ಬೇಕಾದಷ್ಟು ಜನ ಜ್ಞಾನಿಗಳಿದ್ದಾರೆ, ಅನುಭಾವಿಗಳಿದ್ದಾರೆ. ಆದರೆ ಅವ್ರ ನಡುವೆ ಇನ್ನೂ ವಿವಾದಗಳೇ ನಡೆದಿವೆ. ಎಲ್ಲರಿಗೂ ಪೂರ್ಣವಾಗಿ ಮೋಹ ಏನಾದ್ರು ಹೊರಟೋಗಿದೆಯಾ? ಹೋಗಿಲ್ಲ. ಮುಹ್ಯಂತಿಯಂ ಸೂರ್ಯ ಅಂತ ಭಾಗವತದ ಆರಂಭದಲ್ಲೇ ಇವನ ಬಗ್ಗೆ ಜನರಿಗೆ ಮೋಹನೇ ಬರ್ತಾ ಇದೆ. ಮೋಹ ಹೋಗುವುದೇ ಅಲ್ಲ. ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇದೆಯಲ್ಲ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಅನ್ನೋದನ್ನು ಯಾವಾಗ ಪ್ರಯೋಗ ಮಾಡ್ತಾರೆ ಅಂದರೆ ಇಂಗ್ಲೀಷ್ನಲ್ಲಿ, ಅದು ನ್ಯಾಚುರಲ್ ಫಿನಾಮಿನನ್. ಬಹಳ ದಿವಸದಿಂದ ಹಾಗೇ ನಡೀತಾ ಬಂದಿದ್ರೆ, ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್ ಅಂತಂದ್ರೆ ಇಂಥ ಸಿಂಪಲ್ ಪ್ರೆಸೆಂಟ್. ಇಟ್ ಈಸ್ ಮೂವಿಂಗ್ ಅಂತ ಹೇಳಬೇಕಾಗಿಲ್ಲ ಅಂತ, ಇಟ್ ಮೂವ್ಸ್ ಅಂತ ಹೇಳಿದ್ರೆ ಸಾಕು. ಅದು ಅನೇಕ ಕಾಲದಿಂದ ನಡೀತಾ ಬಂದಿದೆ, ಅದು ಸಹಜ, ಅದು ನೈಸರ್ಗಿಕ ವಿದ್ಯಮಾನ. ಮುಹ್ಯಂತೆ ಪ್ರೆಸೆಂಟ್ ಟೆನ್ಸ್. ಅದು ಎಷ್ಟೋ ಕಾಲದಿಂದ ಹೀಗೆ ಬಂದಿದೆ, ಮುಂದೂ ಹಾಗೆ ಆಗ್ತದೆ. ಆ ಮೋಹ ಅನ್ನೋದು ಭಗವಂತನ ಕುರಿತು ಮೋಹ, ಅವನು ಏನು ಹೇಳ್ತಾನೆ, ಅವನು ಹೇಗೆ, ಅವನ ಆಳ ಅಗಲಗಳೇನು ಅನ್ನೋದ್ರ ಬಗ್ಗೆ ಪೂರ್ಣವಾದ ಅರಿವು ನಮ್ಗೆ ಆಗೋದಿಲ್ಲ. ಮುಹ್ಯಂತಿಯಂ ಸೂರ್ಯ, ಅದು ಮೋಹ ಹಾಗೆ ಮುಂದುವರಿತದೆ. ಹಾಗಾದ್ರೆ ಏನು ಮಾಡಬೇಕು ಅಂದರೆ, ಬೇಕಾಷ್ಟೇ ಅದನ್ನು ನೋಡಿದ್ದೇವೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ದೃಷ್ಟಯೇ ಆತ್ಮನೀಶ್ವರೇ ಅಂತ ಭಾಗವತ ಹೇಳಿದೆ ಮುಂದೊಂದು ಕಡೆ. ಇಲ್ಲೇ 2ನೇ ಸ್ಕಂದದಲ್ಲೇ ಬರ್ತದೆ. ನಮ್ಮೊಳಗೆ ನಾವು ಭಗವಂತನನ್ನು ಕಂಡಾಗ ಆ ಲಿಂಗ ದೇಹದ ಗಂಟು ಒಡಿತದೆ. ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳ ಪರಿಹಾರ ಕಾಣುವುದು ಆವಾಗ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಇವನ ಕರ್ಮಗಳೆಲ್ಲವೂ ಕೂಡ ಕ್ಷೀಣ ಆಗುವುದು ಆವಾಗ. ಭಗವಂತನನ್ನು ಕಾಣಬೇಕು, ಕಾಣುವವರೆಗೂ ಕೂಡ ಇಂಥದ್ದೆಲ್ಲ ಗೊಂದಲಗಳು ಇದ್ದೇ ಇರ್ತವೆ. ಆದ್ದರಿಂದ ಆ ಶಾಸ್ತ್ರಗಳು, ಆ ವಾಕ್ಯಗಳು, ಆ ವಿಷಯಗಳು ಎಷ್ಟು ಕಠಿಣವಾಗಿವೆ, ನಮಗೆ ಇವತ್ತು ಅರ್ಥ ಆಗ್ತಿವೆಯೋ ಇಲ್ವೋ, ಆಗದೆ ಹೋದರೂ ಕೂಡ ಯಾವ್ದು ಅರ್ಥ ಆಗಿವೆ ಅವನ್ನ ಶ್ರವಣ ಮಾಡುವುದು, ಯಾವ್ದು ಅರ್ಥ ಆಗಿಲ್ಲ ಅವನ್ನ ಬದಿಗಿಡುವುದು. ಬದಿಗಿಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದೆ ಶಾಸ್ತ್ರ, ನಮ್ಮ ಇತಿಮಿತಿಗಳನ್ನು ಅರಿತೇ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಆದ್ರಿಂದಲೇ ಯಥಾಶಕ್ತಿ ಅಖಿಲಾನ್ ವೇದಾನ್,
ನಮ್ಮ ಶಕ್ತಿ ಬಗ್ಗೆ ನಾವು ಬೇರೆ ಯಾರಿಗಾದರೂ ಕಣ್ಣಿಗೆ ಮೋಸ ಮಾಡ್ಬೋದು. ನನ್ನ ಶಕ್ತಿ ಇಷ್ಟೇ ಇದೆ, ಇದಕ್ಕಿಂತ ಹೆಚ್ಚಿನ ನನ್ನ ಕೈಯಿಂದ ಆಗೋದಿಲ್ಲ ಅಂತ ನಾವು ಮೋಸ ಮಾಡ್ಬೋದು. ಆದರೆ ಯಥಾಶಕ್ತಿ ಎಲ್ಲ ಶಾಸ್ತ್ರಗಳನ್ನು ಓದಿ ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಪೂರ್ಣ ಅಧ್ಯಯನ ಸಾಧ್ಯ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಉಳಿದವರಿಗೆ ಅಷ್ಟು ಸಾಧ್ಯ ಇಲ್ಲ, ಹೌದು. ಆದರೂ ನಮಗೆಷ್ಟು ಶಕ್ತಿ ಇದೆಯೋ ಅಷ್ಟು ಭಗವಂತನ ಕುರಿತು ನಾವು ಧ್ಯಾನ ಮಾಡಲೇಬೇಕು, ಅಷ್ಟು ಶ್ರವಣ ಮಾಡಲೇಬೇಕು, ಅಷ್ಟು ಮನನ ಮಾಡಲೇಬೇಕು. ಮತ್ತೆ ಏಕಂ ಚ ತತ್ವತೋ ವೇತ್ತಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಒಂದು ಸಣ್ಣ ಸಂಗತಿ, ಗೋಪಿನಿಂದನ ಹಚ್ಚಿಕೊಳ್ಳುವುದು, ಸಂಧ್ಯಾವಂದನ ಮಾಡುವುದು, ಶ್ರಾದ್ದ ಹೇಗೆ ಮಾಡಬೇಕು, ವಾಜಪೇಯಿ ಅಶ್ವಮೇಧ ಯಾಗದಂಥ ಮಹಾಯಾಗಗಳು ಆ ಕಡೆ ಇರಲಿ. ಬೇಸಿಕ್ ಸಂಗತಿಗಳು, ಉಪನಯನದ ಆರಂಭದಿಂದ ಮಾಡಬೇಕಾದ ಸಂಗತಿಗಳು, ಸ್ತ್ರೀ ಏನು ಮಾಡಬೇಕು, ಪುರುಷ ಏನು ಮಾಡಬೇಕು, ಯಾವ ಮಡಿ ಮೇಲ್ಗೆ ಹೇಗೆ, ಪರಕರ್ಮಗಳಲ್ಲಿ ಯಾವ ನಿರ್ಣಯ, ಅಪರಕರ್ಮಗಳಲ್ಲಿ ಯಾವ ನಿರ್ಣಯ, ಈ ಯಾವ ನಿರ್ಣಯಕ್ಕೂ ಕೂಡ ನಾವು ಸರಿಯಾಗಿ ನಿರ್ಧಾರಕ್ಕೆ ಬರಬೇಕು ಅಂತಿದ್ರೆ ಸರ್ವಜ್ಞರಾಗದೇ ಹೊರತು ಇದು ಸಾಧ್ಯ ಇಲ್ಲ. ನಾವ್ಯಾಕೆ ಸರ್ವಜ್ಞರಾಗೋದು ಅಂದರೆ ನಮ್ಮ ಮಟ್ಟಿನ ಸರ್ವಜ್ಞತ್ವ ಆದರೂ ಬೇಕು. ಅದರಿಂದ ಏನು ಮಾಡಬೇಕು ಅಂದರೆ ಸರ್ವತ್ರ ಜಿಜ್ಞಾಸೇತ್. ವಿಚಾರ, ಚರ್ಚೆ, ಮನನ ಇದು ಯಾವತ್ತೂ ನಿಲ್ಲಿಸುವಂತಿಲ್ಲ. ಇದನ್ನು ಸರ್ವತ್ರ, ನೀವು ಯಾವುದೇ ದೇಶದಲ್ಲಿರಿ, ಯಾವುದೇ ಕಾಲದಲ್ಲಿರಿ, ಮತ್ತು ಸರ್ವತ್ರ ಎಷ್ಟೇ ಜನ ವಿದ್ವಾಂಸರು ನೀವು ಸಿಗಲಿ, ಅವರೆಲ್ಲರ ಹತ್ರನೂ ಹೋಗಿ ಅವ್ರ ಮೂಲಕ ಎಲ್ಲ ಜಿಜ್ಞಾಸೆಗಳನ್ನು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ ಹೇಳಿದಂತೆ ಅವ್ರ ಹತ್ರ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಇಂಥದ್ದು ಜಿಜ್ಞಾಸೆ ಇದೆ ಅಂತ ಹೇಳಿ ಪರಿಪ್ರಶ್ನೇನ ನಾನಾ ಥರದ ಪ್ರಶ್ನೆಗಳನ್ನು ಪರಿಪರಿಯಾಗಿ ಅವ್ರನ್ನ ಪೀಡಿಸಿ ಆದರೂ ತೊಂದರೆ ಇಲ್ಲ, ಅವ್ರ ಮೂಲಕ ಅದನ್ನು ತಿಳಿಯೋ ಪ್ರಯತ್ನ ಪಡಬೇಕು. ಹಾಗೆ ತಿಳಿದಾಗಲೇ ನಮಗೆ ಆ ವಿಷಯಗಳನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಈಗ ಬಂದಿರೋ ಸಂಶಯಗಳೆಲ್ಲ ಈಗಲೇ ಪರಿಹಾರ ಕಾಣಬೇಕು ಅಂತಿಲ್ಲ. ನಾವು ಯಾವುದಕ್ಕೂ ಕೂಡ ಅವಸರದಿಂದ ಆ ಒಂದು ಕೆಲವು ತೀರ್ಮಾನಗಳಿಗೆ ಬರಬೇಕಾಗಿಲ್ಲ. ಈಗ ತೀರ್ಮಾನ ತಗೊಳ್ಳದೆ ಹೋದರೆ ಮುಂದೆ ಏನು ಗತಿ ಆಗ್ತದೋ ಅಂತ ಮಾಡಬೇಕಾಗಿಲ್ಲ. ಈಗ ತೀರ್ಮಾನ ತಗೊಳ್ಬೇಕಾದ ಸಂಗತಿ ಒಂದೇ ಒಂದು ಇದೆ, ಅದು ಭಗವಂತ ನಮಗೆ ನಿಯಾಮಕ ಅನ್ನೋ ಸಂಗತಿ. ಅದೊಂದರ ಬಗ್ಗೆ ನಾವು ತೀರ್ಮಾನ ತಗೊಂಡ್ರೆ ಸಾಕು ಅಂತ ಈ ಹಿಂದಿನ ಕೆಲವು ವಿಷಯಗಳೇನು ಬಂದಿವೆ ಅವುಗಳ ಕುರಿತು ಸುದೀರ್ಘವಾದ ಆಳವಾದ ಪ್ರವಚನ ಶ್ರವಣ ನಾವು ಮಾಡಿದ್ದೀವಿ. ಅದರ ಕುರಿತಾಗಿ ಹೀಗೆ ಹೇಳಬೇಕು ಅಂತ ಬಯಸಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಇಲ್ಲಿವರೆಗೆ ನಾವು ಮಾಡಿದ ಎಲ್ಲ ದ್ರವ್ಯ ಯಜ್ಞಗಳು ಮತ್ತು ಜ್ಞಾನ ಯಜ್ಞಗಳು ಈ ಒಂದು ವರ್ಷ ಇದನ್ನು ನಾವೇನು ಮಾಡಿದ್ದೀವಿ, ಇದೆಲ್ಲದರಿಂದ ನಮ್ಮ ತಾಯಿಯವರ ಅಂತರ್ಯಾಮಿಯಾದ ಹಾಗೆ ಗುರುಗಳ ಅಂತರ್ಯಾಮಿಯಾದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಲಕ್ಷ್ಮೀ ಜನಾರ್ದನ, ಶ್ರಾದ್ದದ ದೇವತೆ ವರಾಹ ಕೂಡ, ಕುಲಸ್ವಾಮಿ ವರಾಹ ರೂಪಿ ಭಗವಂತ ಶ್ರಾದ್ದದ ದೇವತೆ ಅಂತ ಹೀಗೆ ಮಹಾಭಾರತದಲ್ಲೆಲ್ಲ ಬಂದಿದೆ. ಅವನು ಸ್ವಯಂ ತಂಷ್ಟ್ರಾ ವಿಲಗ್ನಾನ್ ತ್ರೀನ್ ಪಿಂಡಾನ್, ಭೂಮಿಯನ್ನು ಎತ್ತಿದ್ನಲ್ಲ ಸಾಗರದ ಆಳಕ್ಕೆ ಇಳಿದು, ಅಲ್ಲಿ ಕೋರೆ ದಾಡಿ ಕೆಸರು ಮೆತ್ತಿತ್ತು, ಅದರಿಂದ 3 ಪಿಂಡ ಮಾಡಿ ತನ್ನನ್ನು ತಾನೇ ಆರಾಧನೆ ಮಾಡಿಕೊಂಡ ಅಂತ ಬಂದಿದೆ. ಹಾಗೆ ಶ್ರಾದ್ದದ ದೇವತೆ ವರಾಹ, ಶ್ರಾದ್ದ ಸ್ವಾಮಿ ಜನಾರ್ದನ, ಅದಂತೂ ಗೊತ್ತಿದ್ದೇ ಇದೆ. ಇವರೆಲ್ಲರೂ ಕೂಡ ಶ್ರಾದ್ದಕ್ಕೆ ಮುಖ್ಯವಾಗಿ ಬೇಕಾಗುವಂಥದ್ದೊಂದು ಭೂಮಿ, ಭೂದೇವಿಯ ಸ್ತೋತ್ರ ಮಾಡಬೇಕು ಶ್ರಾದ್ದದ ಕಾಲದಲ್ಲಿ ಅಂತ ಮಹಾಭಾರತದಲ್ಲಿದೆ. ಭೂಮಿ ಮತ್ತು ಗೋವುಗಳು, ಅದರ ಗೋಮಯ ಇತ್ಯಾದಿಗಳು ಬೇಕು, ಭೂಮಿ ಗೋವುಗಳು ಬೇಕು, ಮತ್ತು ಉಳಿದೆಲ್ಲ ವಿಶ್ವೇ ದೇವತೆಗಳು ಮೊದಲಾದಂಥ ದೇವತೆಗಳು ಬೇಕು, ಪಿತೃದೇವತೆಗಳು ಬೇಕು. ಹೀಗೆ ಅನೇಕ ದೇವತೆಗಳು, ಅನೇಕ ಜ್ಞಾನಿಗಳು, ಪುರೋಹಿತರು ಅವರೆಲ್ಲದ ಒಂದು ಸಹಕಾರದಿಂದ ಇಡೀ ವರ್ಷದುದ್ದಕ್ಕೂ ದ್ರವ್ಯ ಯಜ್ಞ ಇತ್ಯಾದಿಗಳು ನಡೆದಿರ್ತವೆ. ನಮ್ಮ ತಾಯಿಯವರ ತಂದೆಯವರ ಅಂತರ್ಯಾಮಿಯಾದ ಭಗವಂತ, ಹಾಗೆ ಈ ಎಲ್ಲ ದೇವತೆಗಳು, ಗುರುಗಳು, ಅವರ ಅಂತರ್ಯಾಮಿಯಾದ ಭಗವಂತ, ಕುಲಸ್ವಾಮಿಯಾದಂಥ ನರಸಿಂಹರೂಪನಾದಂಥ ಭಗವಂತ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಆ ಭಗವಂತ, ಅವನಿಗೆ ಈ ಭಾಗ ಅರ್ಪಿತವಾಗಿದೆ. ನಮ್ಮ ತಾಯಿಯವರಿಗೆ ಈ ನಾವು ಮಾಡಿದಂಥ ಈ ಯಥಾಶಕ್ತಿ ಯಥಾಮತಿ ಇನ್ನು ದ್ರವ್ಯ ಯಜ್ಞ ಮತ್ತು ಜ್ಞಾನಯಜ್ಞ ಮಾಡಿದ್ದೇವೆ. ಅದರ ಮೂಲಕ ಅವರಿಗೆ ಸದ್ಗತಿಯನ್ನು ಭಗವಂತ ಕರುಣಿಸಬೇಕು ಅಂತ ನಾವೆಲ್ಲ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.